ದೇವ್ರ ವಾಕ್ಯ ಕೇಳಕ್ಕೆ ರೆಡಿನಾ? ಓಕೆ. ದೇವ್ರ ವಾಕ್ಯ ಕೇಳುವಾಗ ನಮ್ಮ ಹೃದಯನ ಸಿದ್ಧ ಮಾಡ್ಕೊಳ್ಬೇಕು. ಏನು ಗೊತ್ತಾ, ಈ ವಾಕ್ಯನ ಕೇಳ್ತೀನಿ, ಎಲ್ಲೆಲ್ಲಿ ನಾನು ಅಳವಡಿಸ್ಬೇಕು ನನ್ನ ಜೀವಿತದಲ್ಲಿ ಅದರ ಪ್ರಕಾರ ನಾನು ನಡಿತೀನಿ. ರೈಟ್? ನಾನು ಸುಮ್ಮನೆ ಬಂದೆ, ಕೇಳಿದೆ, ಓದೆ ಅಂತಂದರೆ ವರ್ಷಾನುಗಟ್ಟಲೆ ನೀವು ಬಂದ್ರಿ ನಿಮ್ಮ ಜೀವಿತದಲ್ಲಿ ಏನು ಚೇಂಜ್ ಆಗಲ್ಲ. ನಾನು ಬೈಬಲಲ್ಲಿ ಇದ್ದಿದ್ದು ಹೇಳ್ತೀನಿ. ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ನಾನು ಏನನ್ನ ಹೇಳ್ಬೋದು, ಆದರೆ ದೇವ್ರಿಗೆ ನಾನು ಲೆಕ್ಕ ಕೊಡಬೇಕು ಅಲ್ಲ. ನಿಮ್ಮನ್ನು ಸುಮ್ಮನೆ ಖುಷಿ ಮಾಡಿ ನಿಮ್ಮ ಕಾಣಿಕೆ ಇಸ್ಕೊಂಡು ಕಳಿಸ್ಬೋದು ನನಗೆ. ಅದಕ್ಕಾಗಿ ನಾನು ಇಲ್ಲಿಲ್ಲ. ಇಲ್ಲಿ ದೇವರ ವಾಕ್ಯವನ್ನು ಯಥಾರ್ಥವಾಗಿ ಸಾರಿ ಶಿಷ್ಯರನ್ನು ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಇಲ್ಲಿಟ್ಟಿದ್ದಾನೆ ಪ್ರಿಯರ್. ಯಾರಿಗೆ ಲೆಕ್ಕ ಒಪ್ಪಿಸದಿದ್ರು ಕೂಡ ನಾನು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗುವಂಥದ್ದಾಗಿದೆ. ಆಮೆನ್. ಓಕೆ, ದೇವರಿಗೆ ಸ್ತೋತ್ರ. ನಮ್ಮ ಕಣ್ಣನ್ನು ಮುಚ್ಕೊಂಡು ಕರ್ತನ ಕಡೆ ನಾವು ನೋಡೋಣ ಪ್ರಿಯರೇ. ಪ್ರತಿಯೊಬ್ಬರು ನಮ್ಮ ಕಣ್ಣನ್ನು ಮುಚ್ಕೊಂಡು ಈ ಪ್ರಾರ್ಥನೆ ನನ್ನಿಂದ ನೀವು ಮಾಡ್ರಿ, ಪೂರ್ಣ ಹೃದಯದಿಂದ ಹೇಳ್ರಿ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳುವಾಗ ನನ್ನ ಮನೋನೇತ್ರಗಳನ್ನು ಬೆಳಗಿಸು, ಕೇಳುವಂತೆ ಕಿವಿಯನ್ನು ಕೊಡು, ನೋಡುವಂತೆ ಕಣ್ಣುಗಳನ್ನು ತೆರೆ, ಅರ್ಥ ಮಾಡಿಕೊಳ್ಳುವಂತೆ ನನ್ನ ಹೃದಯವನ್ನು ಮುಚ್ಚು. ನಿನ್ನ ವಾಕ್ಯಕ್ಕೆ ಒಳಗಾಗ್ತೇನೆ, ನಿನ್ನ ವಾಕ್ಯಕ್ಕೆ ವಿಧೇಯನಾಗ್ತೇನೆ. ನಿನ್ನ ನಾಮ ಒಂದೇ ಮಹಿಮೆ ಆಗಲಿ, ಯೇಸು ನಾಮದಲ್ಲಿ. ಆಮೇನ್. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಆಮೆನ್. ಓಕೆ, ಪೌಲನು ಒಂದು ಸಂಗತಿ ಇವತ್ತು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ ಪ್ರಿಯರ್. ಅದೇನಂತಂದ್ರೆ ಪ್ರಕಟಣೆಯ ಆತ್ಮ. ಪ್ರಕಟಣೆ. ಎಲ್ಲರೂ ಒಂದ್ಸರಿ ನನ್ನ ಸಂಗಡ ಹೇಳ್ರಿ, ಪ್ರಕಟಣೆ. ಏನು ಪ್ರಕಟಣೆ ಅಂದರೆ? ಪ್ರಕಟಣೆ ಅಂದರೆ ಬರೀ ಅನೌನ್ಸ್ಮೆಂಟ್ ಅಲ್ಲ. ಬೈಬಲ್ ಪ್ರಕಾರ ಪ್ರಕಟವಾಗುವುದು, ತೋರ್ಪಡುವಿಕೆ ಆಗುವುದು, ಅದು ಪ್ರಕಟಣೆ. ಇವತ್ತು ನಾನು ಹೇಳೋದು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಮತ್ತು ನಮಗೆ ಪ್ರಕಟಣೆ ಅದು ಏನಂತ ನಾನು ಹೇಳ್ತೇನೆ. ಪ್ರಕಟಣೆ ಅಂದರೆ ಏನು? 3 ವಿಷಯಗಳು ಹೇಳ್ತೀನಿ ಅದರಲ್ಲಿ. ಪ್ರಕಟಣೆ ಅಂದರೆ ಏನು, ಪ್ರಕಟಣೆಯ ಮಹತ್ವ ಏನು, ಆಮೇಲೆ ಪ್ರಕಟಣೆ ನಾವು ಹೇಗೆ ಹೊಂದಿಕೊಳ್ಳುವುದು. ರೈಟ್? ಎಲ್ಲರೂ ಹೇಳ್ರಿ ನನ್ನ ಸಂಗಡ. ಪ್ರಕಟಣೆ ಅಂದರೆ ಏನು, ಪ್ರಕಟಣೆಯ ಮಹತ್ವವೇನು, ಪ್ರಕಟಣೆ ಹೇಗೆ ಹೊಂದಿಕೊಳ್ಳುವುದು. ಇವಾಗ ಬೈಬಲ್ನಲ್ಲಿ ಓದೋದಾದರೆ ಪ್ರಕಟಣೆ ಅನ್ನುವಂಥ ಪುಸ್ತಕ ಇದೆ ಅಲ್ಲ. ಮೊದಲನೇ ಪುಸ್ತಕ ಯಾವುದು? ಆದಿಕಾಂಡ. ಆದಿಯಲ್ಲಿ ದೇವರು ಭೂಮಿ ಆಕಾಶಗಳು, ಆದಿಕಾಂಡ. ರೈಟ್? ಕೊನೆ ಪುಸ್ತಕ ಯಾವುದು? ಪ್ರಕಟಣೆ. ಏನದು ಪ್ರಕಟಣೆ? ಯಾಕೆ, ಯಾರು ಬರೆದಿದ್ದು ಪ್ರಕಟಣೆ? ಯಾರು ಬರೆದಿದ್ದು? ಯೋಹಾನ, ಅಪೊಸ್ತಲನಾದಂಥ ಯೋಹಾನನು ಪ್ರಕಟಣೆಯನ್ನು ಬರ್ದ. ಯಾವಾಗ ಬರ್ದ, ಹೆಂಗೆ ಬರ್ದ, ಅದನ್ನು ಏನು ಬರಿತಾ ಇದ್ದಾನೆ ಅದರಲ್ಲಿ? ವಿಶೇಷವಾಗಿ ಯೋಹಾನನ್ ಏನು ಬರಿತಾನೆ? ದೇವರು ಅವನಿಗೆ ತೋರಿಸಿದ್ದ ಕೆಲವು ಸಂಗತಿಗಳನ್ನು, ಕ್ರಿಸ್ತನ ಬರೋಣದ ಸಮಯದಲ್ಲಿ ಕೆಲವು ಸಂಗತಿಗಳೆಲ್ಲ ದೇವರು ಆತನಿಗೆ ತೋರಿಸ್ತಾ ಇದ್ದಾನೆ. ರೈಟ್? ಓಕೆ, ಇದು ಯಾವ ಸಂದರ್ಭದಲ್ಲಿ ಆತನು ಬರ್ದ ಅಂತ ಹೇಳ್ತಾನೆ, ಯಾಕಂದ್ರೆ ನಮಗೆ ಇದು ಅರ್ಥ ಆಗಬೇಕು ಪ್ರಕಟಣೆ ಅಂದರೆ ಏನು ಅಂತ. ರೈಟ್? ಎರಡು ಜ್ಞಾನ ಇದ್ದಾವೆ ಪ್ರಿಯರೇ. ಇವಾಗ ಉದಾಹರಣೆಗಾಗಿ ನಾವು ಸ್ಕೂಲ್ಗೆ ಹೋಗ್ತೀವಿ, ನಾವು ಕಲಿತೀವಿ. ಸ್ಕೂಲ್ಗೆ ಯಾಕೆ ಹೋಗ್ತೀವಪ್ಪ? ಜ್ಞಾನ ಪಡೆದುಕೊಳ್ಳಿಕ್ಕೆ ಅಲ್ಲ. ಫಿಸಿಕ್ಸ್ ಕಲಿತೀವಿ, ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲವೂ ಕಲಿತೀವಿ. ಯಾಕಪ್ಪ? ಜ್ಞಾನ, ಬುದ್ಧಿವಂತ ಆಗಬೇಕು ಅಂತ. ಒಂದು ಜ್ಞಾನ ಈ ಬುದ್ಧಿಯಿಂದ ಬರ್ತದೆ, ನಾವು ಕಲಿಯುವಂಥ ಇದೆ. ಇನ್ನೊಂದು ಜ್ಞಾನ ಇದೆ, ಅದನ್ನು ನಾವು ಪ್ರಕಟಣೆ ಜ್ಞಾನ ಅಂತ ಹೇಳ್ತೇವೆ. ಇದು ನಮ್ಮ ತಲೆಯಿಂದ ಅರ್ಥ ಮಾಡಿಕೊಳ್ಳೋದಲ್ಲ, ಮೆದುಳಿನಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ಇದು ದೇವರ ಆತ್ಮನು ನಮ್ಮ ಆತ್ಮಕ್ಕೆ ತನ್ನ ಜ್ಞಾನವನ್ನು ಕೊಡುವಂಥದ್ದು. ಹಲ್ಲೆಲೂಯಾ. ಉದಾಹರಣೆಗಾಗಿ ಆ ಪ್ರಕಟಣೆ ಗ್ರಂಥದ ಬಗ್ಗೆ ಮಾತನಾಡುವಾಗ ಅಲ್ಲಿ ಯೋಹಾನನು ಏನು ಹೇಳ್ತಾನೆ ನೋಡ್ರಿ. ಆ ಯೋಹಾನನು ಹೇಳುವ ಆ ಸಂಗತಿ, ಅವನು ಪತ್ಮೋಸ್ ಎನ್ನುವಂಥ ದ್ವೀಪದಲ್ಲಿ ಆತನು ಇದ್ದ. ಯೋಹಾನನ್ ಎಲ್ಲಿದ್ದ? ಪತ್ಮೋಸ್ ಎನ್ನುವಂಥ ದ್ವೀಪದಲ್ಲಿ ಆತನು ಇದ್ದ. ಯಾತಕ್ಕಾಗಿದ್ದ ಅಂದರೆ ಆತನಿಗೆ ಅದು ಅಲ್ಲಿ ಎಂಥ ದ್ವೀಪ ಅಂತ ಹೇಳಿದರೆ ಎಲ್ಲ ಕಳ್ಳರು, ಕದಿಮರು ಅಂಥವ್ರನ್ನ ಅಲ್ಲಿ ಹಾಕುವಂಥದ್ದು, ಅದು ಪನಿಷ್ಮೆಂಟ್ ಕೊಡುವಂಥದ್ದು. ರೈಟ್? ಇವನಿಗೆ ಯೇಸು ಸ್ವಾಮಿ ಬಗ್ಗೆ ಸಾರ್ತಾ ಇದ್ದಾನೆ ಎಂಬುದಾಗಿ, ಯೇಸು ಸ್ವಾಮಿ ಬಗ್ಗೆ ಇವನು ಸಾರ್ತಾ ಇದ್ದಾನೆಂಬುದಾಗಿ ಇವನ್ನ ಏನು ಮಾಡಿದ್ರು? ಆ ಒಂದು ದ್ವೀಪದಲ್ಲಿ ಆತನನ್ನು ಅವರು ಹಾಕಿದ್ರು ಪ್ರಿಯರೇ. ಆದರೆ ಅಂಥ ಸಂದರ್ಭದಲ್ಲಿರುವಾಗ ಅವನು ಕೆಲವು ಸಂಗತಿಗಳನ್ನು ಆತನು ನೋಡುವಾತನಾಗಿದ್ದಾನೆ ಪ್ರಿಯರೇ. ಅವನಲ್ಲಿ ಅಲ್ಲಿ ಕೆಲವು ಸಂಗತಿಗಳನ್ನು ಆತನು ನೋಡ್ತಾನೆ. ಒಂದು ನಿಮಿಷ, ನಾನು ಕೆಲವು ವಚನಗಳನ್ನು ನಾನು ತೋರಿಸ್ತೇನೆ. ಓಕೆ,
ಪ್ರಕಟಣೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಓದೋಣ. ಪ್ರಕಟಣೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನ. ಓಕೆ, ಸ್ಕ್ರೀನ್ ಮೇಲೆ ಇದೆ ನೋಡ್ರಿ, ಎಲ್ಲರೂ ಹೇಳ್ತಾನೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ಅಲ್ಲಿ ಪರಿಚಯ ಕೊಡ್ತಾ ಇದ್ದಾನೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ, ಎಲ್ಲರೂ ಹೇಳ್ರಿ ಹಿಂಸೆಯಲ್ಲಿಯೂ. ಓಕೆ, ಇದ್ರ ನಿಮಿತ್ತವಾಗಿ ಅವನೇನಾಗಿದ್ದ, ಪತ್ಮೋಸ್ ದ್ವೀಪದಲ್ಲಿ ಆತನನ್ನು ಹಾಕಿದ್ರು. ಆ ಪತ್ಮೋಸ್ ದ್ವೀಪ ಅಂತಂದ್ರೆ ಪನಿಷ್ಮೆಂಟ್, ಅಲ್ಲಿ ಒಂಥರ ಕಾಡು, ಅಲ್ಲಿ ಸಾಯರಿಲೆ ಅಂತ ಬಿಟ್ಟವ್ರು ಜನರನ್ನ ಬಿಟ್ಬಿಡ್ತಾ ಇದ್ರು, ರೈಟ್. ಆದರೆ ಈ ಸಮಯದಲ್ಲಿ ಅನೇಕ ಸರಿ ನಮ್ಮ ಜೀವಿತದಲ್ಲಿ ನಾವು ನೋಡೋದಾದ್ರೆ ನೈಸರ್ಗಿಕವಾಗಿ ಕೆಲವು ಕೆಟ್ಟ ಪರಿಸ್ಥಿತಿಯಲ್ಲಿ ಅಥವಾ ಅಪಾಯಕರವಾದ ಪರಿಸ್ಥಿತಿಯಲ್ಲಿ ಇರ್ಬೋದು, ರೋಗ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಬೇರೆ ಅಷ್ಟು ಕಠಿಣವಾಗಿ ಇಲ್ಲದೆ ಇದ್ರೂ ಕೂಡ ನಾನಾ ಸಮಸ್ಯೆಗಳಲ್ಲಿ ನಾವು ಇರ್ಬೋದು. ಉದಾಹರಣೆಗಾಗಿ ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗ ಕೆಲವು ಸವಾಲುಗಳನ್ನು ಎದುರಿಸಿದ. ಉದಾಹರಣೆಗೆ ಏನು, ದೋಣಿಯಲ್ಲಿ ಹೋಗ್ತಾ ಇದೆ ಯೇಸು ಸ್ವಾಮಿ, ಏನು ಬಂತು, ಬಿರುಗಾಳಿ ಬಂತ ಬರಲಿಲ್ವಾ? ಯಾವ ದೋಣಿಯಲ್ಲಿ ಬಂತು? ಯೇಸು ಇದ್ದ ದೋಣಿಯಲ್ಲಿ ಬಂತ, ಯೇಸು ಇಲ್ಲದೆ ಇರುವ ದೋಣಿಯಲ್ಲಿ ಬಂತ? ಸ್ವಲ್ಪ ಜನ ಅನ್ಕೊಳ್ತಾರೆ ಯೇಸು ಸ್ವಾಮಿ ಜೀವಿತದಲ್ಲಿದ್ದರೆ ಬಿರುಗಾಳಿನೇ ಬರೋಲ್ಲ ಅಂತ. ಯಾರು ಹೇಳಿದ್ದು? ಬೈಬಲ್ನಲ್ಲಿ ಹಂಗಿಲ್ಲ. ಬೈಬಲ್ನಲ್ಲಿ ಹಂಗಿಲ್ಲ. ಬಿರುಗಾಳಿ ಬಂತು, ಅಲೆಗಳು ಬಂತು, ಆ ದೋಣಿಯನ್ನು ಒಡಿತು, ದೋಣಿ ಒಳಗೆ ಪ್ರವೇಶ. ಅದ್ರ ಏನು ಸಂತೋಷದ ಸಂಗತಿ ಅಂತಂದ್ರೆ ಯೇಸು ಇರುವಾಗ ಆ ದೋಣಿ ಮುಳುಗಲಿಲ್ಲ. ಹಲ್ಲೆಲೂಯಾ. ಅಂದರೆ ಏನು ಮಾಡಬೇಕು ಅದನ್ನು ಮಾಡಿದರೆ ಮುಳುಗಿಲ್ಲ. ಯೇಸುಸ್ವಾಮಿ ಏನು ಮಾಡ್ದ? ಅಲ್ಲಿ ಎದ್ದ, ತನ್ನ ಅಧಿಕಾರವನ್ನು ಚಲಾಯಿಸಿದ, ಆ ಒಂದು ನೀರನ್ನು ಗದರಿಸಿದ, ಸಮುದ್ರವನ್ನು ಗದರಿಸಿದ, ಅಲೆಗಳನ್ನು ಗದರಿಸಿದ, ಅದು ಶಾಂತವಾಯಿತು. ಸೊ ನಾವು ಮಾಡಬೇಕಾದ ಕೆಲವು ಸಂಗತಿ ನಾವು ಮಾಡಬೇಕು ಪ್ರಿಯರೇ. ಆಮೆನ್. ಅದರಿಂದ ಯೇಸುಸ್ವಾಮಿ, ಸೊ ನಾನು ಇದು ಯಾಕೆ ಹೇಳ್ತಾ ಏನಂದರೆ, ಯೇಸುಸ್ವಾಮಿ ಇದ್ದರೆ ಕೂಡ ಕೆಲವು ಸವಾಲುಗಳು ಬರ್ಬೋದು. ಯೇಸುಸ್ವಾಮಿ ಕೂಡ ಬಂದು, ಉದಾಹರಣೆಗಾಗಿ ಯೇಸುಸ್ವಾಮಿ ಶಿಷ್ಯರು ಎಲ್ಲಿದ್ರು? ಅರಣ್ಯದಲ್ಲಿದ್ದರು, ರೈಟ್. ಅಲ್ಲಿ ವಾಕ್ಯ ಹೇಳ್ತಾ ಇದ್ದ. ಅವ್ರಿಗೆ ಹಸಿವೆ ಆಯ್ತಾ? ಹಸಿವೆ ಆಗಲಿಲ್ವಾ? ಆಯಿತು. ಊಟ ಬೇಕಿರಲಿಲ್ವಾ? ಬೇಕಿತ್ತು, ರೈಟ್. ಅಲ್ಲಿ ಅಂಗಡಿಗಳಿದ್ವಾ ಕೊಂಡ್ಕೊಳ್ಳಿಕ್ಕೆ? ಹಣ ಇದ್ದರೂ ಅಂಗಡಿ ಇಲ್ಲ. ಬಟ್ ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಒಂದು ಸವಾಲು ಬಂತು. ಆದರೆ ದೇವರಿಗೆ ಸ್ತೋತ್ರ, ಯೇಸು ಸ್ವಾಮಿಗೆ ಪರಿಹಾರವಿತ್ತು. ಹೆಂಗೆ ಪರಿಹಾರ ಸಿಕ್ತು? ಯಾಕಂದರೆ ಈ ಪರಿಸ್ಥಿತಿ ಮೇಲೆ ಆತನ ಆಧಾರಗೊಂಡಿಲ್ಲ. ಆತನಿಗೆ ಬೇರೆ ಒಂದು ವಿಷಯ, ಆತನಿಗೆ ಸಹಾಯ ಬರಲಿಕ್ಕೆ ಇದಿತ್ತು. ಕೀರ್ತನೆಗಾರನ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳನ್ನು ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವಂಥದ್ದಾಗಿದೆ. ಅನೇಕರ ಕಣ್ಣುಗಳು ಬೇರೆ ಬೇರೆ ಕಡೆ ಇದೆ. ನಾನು ಮನುಷ್ಯನ ಕಡೆ ನೋಡ್ತೇನೆ, ನಾನು ಬ್ಯಾಂಕ್ ಕಡೆ ನೋಡ್ತೇನೆ, ನಾನು ಡಾಕ್ಟರ್ ಕಡೆ ನೋಡ್ತೇನೆ, ನಾನು ಸಾಲಗಾರನ ಕಡೆ ನೋಡ್ತೇನೆ, ನಾನು ಈ ಮನುಷ್ಯನ ಕಡೆ ನೋಡ್ತೇನೆ, ನನ್ನ ಸಹಾಯ ಇಲ್ಲಿಂದ ಬರ್ಬೋದು, ನನ್ನ ಸ್ನೇಹಿತರ ಕಡೆ ನಾನು ನೋಡ್ತೇನೆ. ಆದರೆ ದೇವರಿಗೆ ಸ್ತೋತ್ರ, ಈ ವ್ಯಕ್ತಿ ಹೇಳ್ತಾನೆ, ನಾನು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನ ಕಡೆ ನೋಡುತ್ತೇನೆ, ಯಾಕಂದ್ರೆ ನನ್ನ ಸಹಾಯವು ಅದು ಅಲ್ಲಿಂದ ಬರುವಂಥದ್ದಾಗಿದೆ. ಸ್ನೇಹಿತರು, ಬ್ಯಾಂಕು, ಆಸ್ಪತ್ರೆ, ಡಾಕ್ಟ್ರಿಂದ ಸಹಾಯ ತೊಗೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವು ತಾತ್ಕಾಲಿಕವಾದಂಥ ಸಹಾಯ. ಸಂಪೂರ್ಣ ಬ್ಯಾಂಕ್ ಅವ್ರು ನಿನಗೆ ಲೋನ್ ಕೊಡ್ಬೋದಾಗಲಿ, ಆಮೇಲೆ ಮತ್ತೆ ಕಾಲರ್ ಹಿಡಿತಾರೆ ನಿಂತ. ಯಾರು ಕೆಲವೊಂದ್ಸರಿ ಸಹಾಯ ಅಂತ ಹೋಗ್ತಾರೋ ಬಂಧನದಲ್ಲಿ ಸಿಕ್ಕೊಳ್ತಾ ಇದ್ದಾರೆ. ಕರೆಕ್ಟಾ ಇಲ್ಲ? ಎಷ್ಟು ಜನ ಒಪ್ಕೊಳ್ತೀರಿ? ಹೌದಾ ಇಲ್ಲ? ಇದು ಸಹಾಯ ಅಂತ ಹೋಗ್ತಾ ಇದ್ದಾರೆ. ನನಗೆ ಲೋನ್ ಸಿಕ್ತಪ್ಪ, ಆ್ಯಕ್ಚುಲಿ ಎಲ್ಲಿ ಸಿಕ್ಕಂತ ಇದ್ದಾರೆ? ಬಂಧನದಲ್ಲಿ ಸಿಗ್ತಾ ಇದ್ದಾರೆ. ಕೆಲವರು EMI ಬಂಧನದಲ್ಲಿದ್ದಾರೆ. ಆಸೆ ಆಯಿತು, ಇದಾಯಿತು, ನಡಿ EMI ಆಮೇಲೆ ಕಟ್ಟಕ್ಕಾಗ್ಬೋಲ್ತು. ಅದರಿಂದ ಮನೆಗೆ ಗಲಾಟೆ, ಮನೆಗೆ ಜಗಳ, ಹೆಂಡ್ತಿನ ಬೈಬೋದು, ಬ್ಯಾಂಕ್ನನ್ನ ಬೈಯಕ್ಕೆ ಬರಲ್ಲಲ್ಲ. ಕರೆಕ್ಟಾ ಇಲ್ಲ? ಇವಾಗ ಅದು ಸಹಾಯ ಆಯ್ತಾ, ಬಂಧನ ಆಯ್ತಾ? ಲೋಕವು ಕೊಡುವಂಥ ಸಹಾಯ ತಾತ್ಕಾಲಿಕವಾದದ್ದು, ಒಂದೊಂದ್ಸರಿ ಸಹಾಯ ಥರ ಕಾಣ್ತದೆ, ಆದರೆ ಸಹಾಯವಾಗಿರುವುದಿಲ್ಲ ಅದು. ಆಮೆನ್. ಓಕೆ,
ಈಗ ಈತನು ಅದೇ ದ್ವೀಪದಲ್ಲಿದ್ದಾನೆ. ಇಲ್ಲಿ ಚೋಳುಗಳಿರ್ಬೋದು, ಹಾವಿರ್ಬೋದು, ಬೇರೆ ಬೇರೆ ಸಂಗತಿ ಇರ್ಬೋದು. ಆದರೆ ಮುಂದಿನ ವಚನ ನೋಡ್ರಿ, ಇಂಥ ಪರಿಸ್ಥಿತಿಯಲ್ಲಿರುವಾಗ 10ನೇ ವಚನವನ್ನು ನೋಡ್ರಿ, ಏನ್ ಹೇಳ್ತದೆ? ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದೆನು. ಏನ್ ಕೇಳಿದನು? ಶಬ್ದವನ್ನು. ಯಾವ ಶಬ್ದ? ತುತ್ತೂರಿಯ ಶಬ್ದವನ್ನು. ಯಾರು ತುತ್ತೂರಿ ಊದ್ತಾ ಇದ್ರು? ದೇವದೂತರು ಊದ್ತಾ ಇದ್ರು. ಬೇರೆಯವ್ರು ಯಾರು ಕೇಳಿಲ್ಲ, ಅವನೊಬ್ಬನೇ ಅಲ್ಲ ಇದ್ದಿದ್ದು ಪಾತ್ಮೋಸ್ ದ್ವೀಪದ ಮೇಲೆ. ಅನೇಕರಿದ್ರು, ಆದ್ರೆ ಅನೇಕರು ಬೇರೆ ಸ್ವರಗಳು ಕೇಳ್ತಾ ಇದ್ರು, ಬೇರೆ ಸಂಗತಿ ಕೇಳ್ತಾ ಇದ್ರು, ಬೇರೆ ಸಂಗತಿ ನೋಡ್ತಾ ಇದ್ರು. ಆದ್ರೆ ಯೋಹಾನನು ಬೇರೆ ಸಂಗತಿ ಕೇಳ್ತಾ ಇದ್ದ, ಬೇರೆ ಸಂಗತಿ ನೋಡ್ತಾ ಇದ್ದ. ಆಮೆನ್. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಕೆಲವು ಸಂಗತಿ ನಾನು ಇವತ್ತು ಹೇಳಿದ್ದು, ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವಿತ ಇದ್ದಂಗಿರುವುದಿಲ್ಲ. ಈ ಭೂಮಿಯಲ್ಲಿ ಎಷ್ಟೇ ಕಷ್ಟಗಳು ಬರ್ಬೋದು, ನೀವು ಜಯ ಜೀವಿತವನ್ನು ಜೀವಿಸುವವರಾಗಿದ್ದೀರಿ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು, ರೈಟ್? ಎಷ್ಟು ಜನ ಜಯ ಜೀವಿತ ಜೀವಿಸಬೇಕೆಂಬುದಾಗಿದ್ದೀರಿ? ಜಯ ಜೀವಿತ ಜೀವಿಸಬೇಕಂದ್ರೆ ಬರೀ ಲೋಕದ ರೀತಿಯ ಉತ್ತರಕ್ಕಾಗಿ ನೀವು ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಜಯ ಸಿಗುವುದಿಲ್ಲ. ಈ ಲೋಕದ ರೀತಿಯಲ್ಲಿ ನೋಡುವಾಗ ಇವನ್ನೇನು ಹಾಕಿದ್ದಾರೆ? ಪಾತ್ಮೋಸ್ ದ್ವೀಪದಲ್ಲಿ ಹಾಕಿದ್ದಾರೆ. ಅಲ್ಲಿ ಚಳಿ, ಅಲ್ಲಿ ಬಿಸಿಲು, ಅಲ್ಲಿ ಮಳೆ, ಅಲ್ಲಿ ಕಾಡು ಪ್ರಾಣಿಗಳು, ಅನೇಕ ಸಂಗತಿ. ಆದ್ರೆ ಇಲ್ಲಿ ಬೀಗದ ಕೈ ಏನು ಗೊತ್ತಾ? ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ. ಅದಕ್ಕೆ ಸೀಕ್ರೆಟ್. ಅದು ಏನಾಗಿದ್ದ ಅವನು? ದೇವರ ಆತ್ಮ ವಶನಾಗಿದ್ದ. ಅಂದ್ರೆ ದೇವರಾತ್ಮ ವಶವಾದವರು ಅವರು ನೋಡುವಂಥ ಸಂಗತಿ ಬೇರೆ, ಅವರು ಕೇಳುವಂಥ ಸಂಗತಿ ಬೇರೆ. ಆಮೆನ್. ಉದಾಹರಣೆಗೆ ಹೇಳ್ತೀನಿ ನೋಡ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಎಲ್ಲರೂ ಒಂದ್ಸರಿ ನನ್ನ ಸಂಗಡ ಹೇಳ್ರಿ, ಯೋಹಾನನು ದೇವರಾತ್ಮ ವಶವಾದನು. ಅಂದ್ರೆ ಅರ್ಥವೇನು? ದೇವರಾತ್ಮನು ಆತನನ್ನು ತನ್ನ ವಶದಲ್ಲಿಟ್ಟುಕೊಂಡ. ಎಷ್ಟು ಜನ ಇಷ್ಟಪಡ್ತೀರಿ ದೇವರಾತ್ಮನು ನಿಮ್ಮಂತನ ವಶದಲ್ಲಿ? ಹೆಂಗಾಗ್ತದೆ ಇದು? ಯಾರ ಕೈಯಲ್ಲಿದೆ? ಯಾರನ್ನು ವಶದಲ್ಲಿಟ್ಟುಕೊಂಡ್ರು? ದೇವರಾತ್ಮನು ಯೋಹಾನನನ್ನು ವಶದಲ್ಲಿ. ದೇವರಾತ್ಮ ನಿಮ್ಮನ್ನು ವಶದಲ್ಲಿ ತೆಗೆದುಕೊಳ್ಬೇಕಾ? ಎಷ್ಟು ಜನ ಇಷ್ಟಪಡ್ತೀರಿ? ನೀವು ಒಪ್ಪಿಸ್ಕೊಟ್ರೆ ತಗೊಂತಾನೆ. ನಾವು ಬಿಡಬೇಕು. ಬಲವಂತದಿಂದ ಆತನು ವಶ ತೆಗೆದುಕೊಳ್ಳುವುದಿಲ್ಲ, ಬಲವಂತದಿಂದ ವಶ ಮಾಡಿಕೊಳ್ಳುವುದಿಲ್ಲ. ನಾವು ಆತನಿಗೆ ಒಳಗಾಗಬೇಕು, ನಾವು ಆತನಿಗೆ ಶರಣರಾಗಬೇಕು. ಅಂಥವ್ರನ್ನ ದೇವರು ಹಿಂಗೆ ಕತ್ತಿಡಿದು, ಆ ಡಿಕ್ಟೇಟರ್ಗೆ ಏನಂತಾರಪ್ಪ ಕನ್ನಡದಲ್ಲಿ? ಡಿಕ್ಟೇಟರ್, ಸರ್ವಾಧಿಕಾರಿ ಅಂದ್ರೆ ನಾನು ಹೇಳಿದಾಗಲೇಬೇಕಷ್ಟೇ. ಇವಾಗ ನೀವು ನಾರ್ತ್ ಕೊರಿಯಾ ನೋಡಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ನಮ್ಮ ಭಾರತ ದೇಶ ಹೆಂಗೆ ಪ್ರಜಾಪ್ರಭುತ್ವ? ನಾವು ರಾಜನನ್ನೇ ನಾವೇ ಎಣಿಸ್ಕೊಂತೀವಿ, ನಾವು ಆರಿಸ್ಕೊಳ್ತೀವಿ ಅಲ್ಲ. ಕೆಲವು ಆಯ್ಕೆಗಳಿರ್ತವೆ, ಆದರೆ ಅಲ್ಲಿ ಏನು ಆಯ್ಕೆಗಳಿರಲ್ಲ, ಸುಮ್ಮನೆ ನೀವು ಹೇಳಿದ್ ಮಾಡಲೇಬೇಕಷ್ಟೆ. ಹಂಗೆ ದೇವರ ಆತ್ಮನ ಹಂಗೆ ಮಾಡಲ್ಲ. ದೇವರ ಆತ್ಮ ನಮಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ತೋರಿಸ್ಕೊಡ್ತಾನೆ. ನಾವು ಆತನಿಗೆ ಒಳಗಾದ್ರೆ ಆತನ ನಮ್ಮನ್ನು ವಶ ಮಾಡಿಕೊಳ್ತಾನೆ. ಇಲ್ಲಪ್ಪ ನಾನು ಇಷ್ಟ ಬಂದಿದ್ದೆ ನಾನು ಮಾಡ್ತೇನೆ ಅಂತಂದ್ರೆ ಆಯ್ತಪ್ಪ, ರೈಟ್? ಇಲ್ಲಿ ದೇವ್ರ ಸ್ತೋತ್ರ, ಯೋಹಾನನು ತನ್ನನ್ನು ತಾನು ಆತ್ಮವಶ ಆಗಲಿಕ್ಕೆ ಒಪ್ಪಿಸಿಕೊಟ್ಟಿದ್ದ. ಅದಕ್ಕಾಗಿಯೇ ದೇವರ ಆತ್ಮನು ತನ್ನನ್ನು ತನ್ನ ವಶದಲ್ಲಿ ತೆಗೆದುಕೊಂಡನು. ಆಮೆನ್. ಅವಾಗ ಏನಾಯ್ತು? ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವು ಕೇಳಿದೆನು. ಯಾವಾಗ ನೀನು ಆತ್ಮವಶವಾಗಿರ್ತೀಯೋ ಕೆಲವು ಸಂಗತಿಗಳನ್ನು ಕೇಳ್ತಿ, ಕೆಲವು ಸಂಗತಿಗಳನ್ನು ನೋಡ್ತಿ, ಕೆಲವು ಸಂಗತಿಗಳನ್ನು ನೀನು ಅನುಭವಿಸುತ್ತಿ. ಇದು ಆತ್ಮಿಕ ರಂಗದಲ್ಲಾಗುವಂಥ ಸಂಗತಿ, ನೈಸರ್ಗಿಕ ಮಟ್ಟದಲ್ಲಾಗಲ್ಲ. ಉದಾಹರಣೆ ನಾನು ಹೇಳ್ತೇನೆ. ಯೇಸು ಸ್ವಾಮಿ ಆಯರನು ಯೇಸು ಸ್ವಾಮಿ ಹತ್ರ ಬಂದು ಏನಂತ ಹೇಳ್ದ? ನನ್ನ ಮಗಳು ಸಾಯ್ತಾ ಇದ್ದಾಳೆ, ನೀವು ದಯವಿಟ್ಟು ಬಂದು ಪ್ರಾರ್ಥನೆ ಮಾಡ್ರಿ, ನೀನು ಕೈ ಇಟ್ರೆ ಆಕೆ ಸಾಯಲ್ಲ, ಬದುಕ್ತಾಳೆ ಅಂತ ಹೇಳಿದ್ನಾ? ಇಲ್ಲ. ಇವಾಗ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ,
ಜನ ಗುಂಪು ಹಿಂಬಾಲಿಸ್ತಾ ಇದೆ, ರೈಟ್? ಅಲ್ಲಿ ಮಧ್ಯದಲ್ಲಿ ಆ ರಕ್ತಸ್ರಾವ ಸ್ತ್ರೀ ಬರ್ತಾಳೆ, ಯೇಸುಸ್ವಾಮಿ ಉಡುಪನ್ನು ಮುಟ್ತಾಳೆ, ಶಕ್ತಿ ಹರಿತದೆ, ಗುಣ ಆಗ್ತಾಳೆ, ಯೇಸುಸ್ವಾಮಿ ನಿಂದಿರ್ತಾನೆ, ಯಾರು ನನ್ನ ಗುಣ ಮಾಡಿದ್ದು, ಯಾರು ನನ್ನ ಮುಟ್ಟಿದ್ದು ಅಂತ ಹೇಳ್ತಾನೆ. ಇವೆಲ್ಲ ಆದ ಮೇಲೆ ರೈಟ್ ಇವಾಗ ಹೋಗ್ತಾನೆ ಆಯರನ ಮನೆಗೆ. ಹೋದಾಗ ಅಲ್ಲಿ ಏನಾಗಿರ್ತದೆ, ಅಷ್ಟೊತ್ತಿಗೆ ಮಗಳು ಏನಾಗಿದ್ದಾಳೆ, ಸತ್ತೋಗಿದ್ದಾಳೆ, ರೈಟ್? ಇವಾಗ ಸತ್ತೋದಾಗ ಅವರೆಲ್ಲರೂ ಗೋಳಾಡ್ತಾ ಇದ್ದಾರಲ್ಲಿ. ಅಲ್ಲಿ ಸೀನ್ ಹೆಂಗಿದೆ ಅಂತಂದ್ರೆ, ಆಕೆ ಸತ್ತೋಗಿರ್ತಾಳೆ, ಗೊಳೋ ಅಂತ ಅಳ್ತಾ ಇದ್ದಾರೆ ಅವ್ರು. ಇವಾಗ ಯೇಸುಸ್ವಾಮಿ ಏನು ಹೇಳ್ತಾನಲ್ಲಿ, ಹೋಗ್ರಿ ಅನ್ನೋಕ್ಕಿಂತ ಮುಂಚೆ ಏನಂತಾನೆ ಯೇಸುಸ್ವಾಮಿ? ಅಲ್ಲಿ ಏನಂತಾನೆ? ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಕೇಳಿಸ್ಕೊಳ್ರಿ, ಇದ್ರದ್ದು ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀನಿ ನಾನು. ಯೇಸುಸ್ವಾಮಿ ಏನು ಹೇಳ್ತಾನೆ? ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ವೆರಿ ಗುಡ್. ಅದಾದ್ಮೇಲೆ ಏನಾಯ್ತು ಹೇಳ್ರಿ? ಹಂಗೆ ಕೇಳಿಸ್ಕೊಂಡ್ಮೇಲೆ ಅಲ್ಲಿರುವ ಜನ, ಗೋಳಾಡುವ ಜನ ಏನಂದ್ರು? ಅವರು ಹಾಸ್ಯ ಮಾಡಿ ನಕ್ರಂತೆ. ನಾಡಿಡ್ದು ನೋಡಿವಿ, ಉಸಿರಿಟ್ಟು ನೋಡಿವಿ, ದೇಹ ಮುಟ್ಟಿ ನೋಡಿವಿ, ಸತ್ತೋಗಳೆ, ಈತ ಮಲಗಾನಂತೆ. ಅಳೋರಿನ ಹಾಸ್ಯ ಮಾಡಿ, ಅಂದ್ರೆ ಅದು ಅರ್ಥನೇ ಆಗಿಲ್ಲ ಅವರಿಗೆ. ಅದು ಹುಚ್ಚು ಮಾತು ಅನಿಸ್ಲಿಲ್ವಾ? ಅನಿಸ್ತಾ ಇಲ್ಲ ಯಾರಿಗೆ ಆಗಲಿ. ಯಾಕೆ ಹುಚ್ಚು ಮಾತು ಅನಿಸ್ತವ್ರಿಗೆ? ಅವರು ಆತ್ಮವಶ ಆಗಿರಲಿಲ್ಲ, ಅವರು ಬರೀ ಲೋಕವಶ ಆಗಿದ್ರು. ಹಲ್ಲೆಲೂಯಾ. ಅವ್ರು ಬರೀ ಕೆಲವು ವಿಷಯ ಮಾತ್ರ ನೋಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಇವರು ನೋಡದೇ ಇರುವಂತ ವಿಷಯವನ್ನು ನೋಡ್ತಾ ಇದ್ದ, ಇವರು ಕೇಳದೇ ಇರುವಂತ ವಿಷಯವನ್ನು ಆತನು ಕೇಳಿದ್ದ. ಈತನಿಗೆ ಅರ್ಥವಾದಂತ ಸಂಗತಿ ಅದು ಬೇರೆ ಲೋಕದಾಗಿತ್ತದು. ಅದಕ್ಕೆ ಆತನು ನೋಡಿದಂಥ ವಿಧಾನವೇ ಬೇರೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಅದಕ್ಕೆ ಆತ ಯೇಸುಸ್ವಾಮಿ ಹೇಳ್ತಾನೆ, ಬದುಕಿ ಅವಳು ಮಲಗಿದ್ದಾಳೆ, ಎಬ್ಬಿಸ್ತೀನಿ ನಾನು. ಲಾಜರನ್ನು ಸತ್ತಾಗ ಕೂಡ ಯೇಸುಸ್ವಾಮಿ ಹೇಳ್ದ, ನಿಮ್ಮ ಸಹೋದರನು ಶಿಷ್ಯರಿಗೆ ಹೇಳ್ತಾನೆ, ಲಾಜರನ್ನು ಮಲಗಿದ್ದಾನೆ, ನಾನು ಹೋಗಿ ಎಬ್ಬಿಸ್ತೀನಿ ಅಂತಾನೆ. ಮಲಗಿದ್ರೆ ಎದ್ದೇಳ್ತಾನೆ ಬಿಡು ಸ್ವಾಮಿ, ನೀನೇನು ಹೋಗಿ ಎಬ್ಬಿಸೋದು ಅಂತ ಇವ್ರಿಗೆ ಅರ್ಥ ಆಗಿಲ್ಲ. ಯಾಕೆ? ಇವ್ರು ಬರೀ ಲೋಕದ ರೀತಿಯಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ರೈಟ್? ಆ ಹಾಡು ಆಡ್ತಾರಲ್ಲ, ಏನು ಆಡ್ತಾರೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಆಮೇಲೆ ಮನಸ್ಸು ಊಹಿಸ್ಲಿಲ್ಲ. ಏನು ಊಹಿಸ್ಲಿಲ್ಲ? ನಮಗಾಗಿಟ್ಟಿರುವುದನ್ನು. ಅವ್ರ ಕಣ್ಣು ಕಾಣಲಿಲ್ಲ, ಅವ್ರ ಕಿವಿ ಕೇಳಲಿಲ್ಲ, ಅವ್ರ ಮನಸ್ಸು ತಿಳ್ಕೊಳ್ಳಲಿಲ್ಲ, ಅದಕ್ಕೆ ಅವ್ರಿಗೆ ಅರ್ಥ ಆಗಲಿಲ್ಲ. ಆದರೆ ಯೇಸುಸ್ವಾಮಿ ಬೇರೆದು ನೋಡಿದ್ದ, ಬೇರೆದು ಕೇಳಿದ್ದ. ನಿಧಾನ ಮಾತಾಡ್ಬೇಡ್ರಿ ಗಟ್ಟಿಗೆ, ಬೇರೆಯವ್ರಿಗೆಲ್ಲ ಇಲ್ಲಿ ಇದಾಗ್ತದೆ, ರೈಟ್? ಓಕೆ. ಕಣ್ಣು ಕಾಣಲಿಲ್ಲ ಅವ್ರಿಗೆ, ಕಿವಿ ಕೇಳಲಿಲ್ಲ, ಅದಕ್ಕೆ ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರು ಅರ್ಥ ಮಾಡ್ಕೊಂಡು ಅದೇ ಪರಿಸ್ಥಿತಿನ ಇವ್ರು ನೋಡ್ತಾ ಇದ್ರು, ಆದ್ರೆ ಅವ್ರು ಅರ್ಥ ಮಾಡ್ಕೊಂಡಿದ್ದು ವಿಧಾನ ಬೇರೆ. ಯೇಸುಸ್ವಾಮಿ ಅದೇ ಪರಿಸ್ಥಿತಿನ ನೋಡ್ತಾ ಇದ್ದ, ನೋಡಿದ್ರು ಕೂಡ ನಿರೀಕ್ಷೆ ಇತ್ತು, ಅವ್ರಿಗೆ ನಿರೀಕ್ಷೆ ಇರಲಿಲ್ಲ. ಆಮೆನ್. ಇಲ್ಲಿ ಯೋಹಾನನು ಕೂಡ ಅಷ್ಟೇ, ಪತ್ಮೋಸ್ ದ್ವೀಪದಲ್ಲಿದ್ದಾನೆ. ಭಯಂಕರವಾದ ಪರಿಸ್ಥಿತಿ, ನೈಸರ್ಗಿಕವಾಗಿ ನೋಡುವಾಗ ಹಾವು, ನೋಡುವಾಗ ಚೇಳು, ನೋಡುವಾಗ ಚಳಿ, ನೋಡುವಾಗ ಇದು. ಆದರೆ ಆತ್ಮವಶನಾಗಿರುವಾಗ ಅವನು ಅವುಗಳನ್ನು ನೋಡ್ತಾ ಇಲ್ಲ, ಬೇರೆ ಸಂಗತಿಯನ್ನು ಆತನು ನೋಡ್ತಾ ಇದ್ದಾನೆ. ದೇವರ ಆತ್ಮನವನಿಗೆ ಪರಲೋಕದ ವಿಷಯಗಳನ್ನು, ಆತ್ಮಿಕ ವಿಷಯಗಳನ್ನು, ದೇವದೂತರನ್ನು, ದೇವರ ಸಂದೇಶವನ್ನು, ದೇವರ ಸ್ವರವನ್ನು ಅವನಿಗೆ ತೋರಿಸ್ತಾ ಇದ್ದಾನೆ. ಆಮೆನ್. ಅದಕ್ಕೆ ನಾವು ಜಯ ಜೀವಿತವನ್ನು ಜೀವಿಸೋದು ಯಾವಾಗ ಗೊತ್ತಾ? ಜಯ ಜೀವಿತವನ್ನು ನಾವು ಯಾವಾಗ ಜೀವಿಸ್ತೀವಿ ಗೊತ್ತಾ? ಬರೀ ಇಲ್ಲಿ ನೈಸರ್ಗಿಕ ಈ ಲೋಕದಲ್ಲಿ ಕಾಣುವುದನ್ನು ನೋಡುವಾಗ ಮಾತ್ರ. ಇದು ನ್ಯಾಚುರಲ್, ನಾವು ನೋಡ್ತೇವೆ ನಾವು. ಆದರೆ ಇದನ್ನು ನೋಡಿದ್ರೆ ನಮಗೆ ಜಯ ಜೀವಿತ ಸಿಗಲ್ಲ. ಇವಾಗ ಶಿಷ್ಯರು ಏನು ಮಾಡಿದ್ರು? ಬಿರುಗಾಳಿನ ನೋಡಿದ್ರು. ಶಿಷ್ಯರು ಏನು ನೋಡಿದ್ರು? ಅಲೆಗಳನ್ನು ನೋಡಿದ್ರೆ ಏನಾಯ್ತು ಅವರಿಗೆ? ಭಯ ಬಂತು. ಕೊರೋನಾ, ಭಯ ಬರ್ತದೆ. ಅವ್ರು ಸತ್ರು, ಭಯ ಬರ್ತದೆ. ಅವ್ರಿಗೆ ಈ ಕಾಯಿಲೆ ಆಯ್ತು, ಭಯ ಬರ್ತದೆ. ನೀನು ಅದನ್ನು ನೋಡಿದ್ರೆ ನಿನಗೆ ಭಯ ಬರ್ತದೆ. ಆದರೆ ದೇವರು ತೋರಿಸಿದ್ದನ್ನು ನೀನು ನೋಡುವಾಗ, ಡಾಕ್ಟರ್ ಹೇಳೋದು ಕೇಳುವಾಗ ಭಯ ಬರ್ತದೆ. ಆ ರೋಗವನ್ನು ವಿವರಿಸುವಾಗ ಭಯ ಬರ್ತದೆ.
ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಾಗ ಭಯ ಬರ್ತದೆ, ಆದರೆ ದೇವರಿಗೆ ಸ್ತೋತ್ರ, ಅದರ ಮಧ್ಯದಲ್ಲಿ ದೇವರ ಆತ್ಮನು ತೋರಿಸುವಂಥದ್ದನ್ನು ನೀನು ನೋಡುವಾಗ, ದೇವರ ಆತ್ಮನು ಹೇಳುವುದನ್ನು ನೀನು ಕೇಳುವಾಗ, ದೇವರ ಆತ್ಮನು ಪ್ರಕಟಿಸುವ ಸಂಗತಿಯನ್ನು ನೀನು ಅರ್ಥ ಮಾಡಿಕೊಳ್ಳುವಾಗ, ಆ ಪರಿಸ್ಥಿತಿಯಲ್ಲಿ ಬೇರೆಯವ್ರಿಗೆ ಭಯ ಇರಬಹುದು, ಆದರೆ ನಿನಗೆ ನಂಬಿಕೆ ಬರ್ತದೆ. ಆಮೆನ್. ಯೋಹಾನನು ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಆತನು ಬೇರೆ ಸ್ವರ ಕೇಳ್ತಾ ಇದ್ದ, ಬೇರೆ ಸಂಗತಿ ನೋಡ್ತಾ ಇದ್ದ, ಬೇರೆ ಸಂಗತಿ ಅರ್ಥ ಮಾಡಿಕೊಳ್ತಾ ಇದ್ದ. ಅಲ್ಲಿ ಕೂತ್ಕೊಂಡು ಪ್ರಕಟಣೆ ಗ್ರಂಥ ಬರಿತಾ ಇದ್ದ. ಆಮೇನ್. ಇದು ಕ್ರೈಸ್ತ ಜೀವಿತ. ಕ್ರೈಸ್ತ ಜೀವಿತ ಸಾಧಾರಣವಾದಂಥ ಜೀವಿತವಲ್ಲ. ಅವರು ಸಾಯ್ತಾರೆ, ನಾವು ಅವ್ರಿಗಿದೆ, ನಾವು ಡಿಫ್ರೆಂಟ್. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾವು ಡಿಫ್ರೆಂಟ್. ಹೇಳ್ರಿ, ನಾವು ವ್ಯತ್ಯಾಸವಾದವರು, ನಾವು ಬೇರೆ. ಕರೆಕ್ಟೇ ಇಲ್ಲ? ಬೇರೆನಾ? ಇಲ್ಲ. ಯೇಸುಸ್ವಾಮಿ ಹೇಳ್ತಾನೆ, ನೀವು ಲೋಕದಲ್ಲಿದ್ರು ಲೋಕದವರಲ್ಲ. ಯೇಸುಸ್ವಾಮಿ ಹೇಳ್ತಾನೆ, ನೀನು ಲೋಕದಲ್ಲಿದ್ರು ಲೋಕದವನಲ್ಲ. ನಿನ್ನ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ? ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಹೆಸರು ಬರೆಯಲ್ಪಟ್ಟಿದೆ. ಯಾರ್ಯಾರು ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ಅವರ ಹೆಸರು ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ನೀನು ಡಿಫ್ರೆಂಟಾ ಅಲ್ವಾ? ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಶೇಕ್ ಹ್ಯಾಂಡ್ ಕೊಡ್ರಿ, ಶೇಕ್ ಹ್ಯಾಂಡ್ ಕೊಡ್ರಿ. ನಿದ್ದೆ ಕೂಡ ಮಾಡ್ದಿರೋರು ಎದ್ದೇಳ್ತಾರೆ, ಸ್ವಲ್ಪ ಶೇಕ್ ಹ್ಯಾಂಡ್ ಕೊಡ್ರಿ. ಹೇಳ್ರಿ, ನಾನು ಡಿಫ್ರೆಂಟು, ನೀನು ಡಿಫ್ರೆಂಟು, ನೀನು ಬೇರೆ, ನೀನು ಬೇರೆಯವ್ರ ಥರ ಅಲ್ಲ. ಹೇಳ್ರಿ, ನಾವು ಬೇರೆ. ಹೇಳ್ರಿ, ನಾವು ಪರಲೋಕದವರು. ಹೇಳ್ರಿ, ನಾವು ಭೂಮಿಯಲ್ಲಿದ್ರು ಈ ಲೋಕದವರಲ್ಲ. ಹೇಳ್ರಿ, ನಾವು ಮೇಲಿನವರು. ಆಮೇನ್. ಅದಕ್ಕೆ ನಾವು ಮೇಲಿನದು ನೋಡಬೇಕು, ಮೇಲಿನದು ಕೇಳಿಸಿಕೊಳ್ಳಬೇಕು, ಮೇಲಿನದು ಧ್ಯಾನ ಮಾಡಬೇಕು, ಮೇಲಿನದು ಮಾತನಾಡಬೇಕು. ಆಮೇನ್. ಕೆಳಗಿನವರು ಸಾವು ಬಗ್ಗೆ ಮಾತಾಡಿದ್ರೆ ನಾವು ಜೀವದ ಬಗ್ಗೆ ಮಾತನಾಡ್ತೇವೆ. ಕೆಳಗಿನವರು ರೋಗದ ಬಗ್ಗೆ ಮಾತನಾಡಿದ್ರೆ ನಾವು ಸ್ವಸ್ಥತೆ ಬಗ್ಗೆ ಮಾತನಾಡ್ತೇವೆ. ಕೆಳಗಿನವರು ನಿರೀಕ್ಷೆ ಇಲ್ಲದು ಮಾತನಾಡುವುದಾದ್ರೆ ನಾವು ನಿರೀಕ್ಷೆ ಇರುವುದನ್ನು ನಾವು ಮಾತನಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಅವ್ರು ಸಾವು ಮಾತಾಡಿದ್ರೆ ನಾವು ಜೀವಿಸುವುದನ್ನು ಮಾತಾಡ್ತೇವೆ. ಅದಕ್ಕೆ ನೋಡ್ರಿ, ಕೀರ್ತನೆ 18:17 ವಚನ ಓದ್ರೆ, ಕೀರ್ತನೆ 118:17 ವಚನ, ಕೀರ್ತನೆ 118:17 ವಚನ. ಮೇಲಿನನ್ನು ನೋಡುವವನು, ದೇವರ ಸ್ವರವನ್ನು ಕೇಳುವವನು, ಆತ್ಮವಶವಾಗಿರುವವನ ಭಾಷೆ, ಆಲೋಚನೆ ಅದು ವ್ಯತ್ಯಾಸವಾಗಿರ್ತದೆ ಪ್ರಿಯರೇ. ಕೀರ್ತನೆ 118:10 ನೋಡ್ರಿ, ಏನೇ 17 ಓದ್ಬಾ. 17 118:17. ನಾನು ಸಾಯುವುದಿಲ್ಲ. ಏನಂತ ನೀನು? ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯೇಸುವಿನ ಕ್ರಿಯೆಗಳನ್ನು ಸಾರುವೆನು. ಯಾವಿನ ಕ್ರಿಯೆಗಳನ್ನು ಸಾರುವೆನು. ಆಮೇಲೆ ಈ ಭಕ್ತನ ಅರಿಕೆ ನೋಡ್ರಿ, ಏನಂತಾನೆ? ನಾನು ಎಲ್ಲರೂ ಹೇಳ್ರಿ, ಎಷ್ಟು ಜನಕ್ಕೆ ಸಾಯಕ್ಕೆ ಇಷ್ಟ? ನಾವು ಸಾಯೋರಲ್ಲ, ಬದುಕುವವರು, ಬದುಕಿಸುವವರು. ಹಲ್ಲೆಲೂಯಾ. ಇವನ ಅರಿಕೆ ನೋಡ್ರಿ, ಏನು ಹೇಳ್ತಾರೆ? ನಾನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ. ಯಾಕಪ್ಪ? ನೀನು ಬೇರೆ, ನೀನು ಕ್ರಿಸ್ತನಲ್ಲಿರುವವನು. ಆಮೇನ್. ನೀನು ಮೇಲಿನಿಂದ ಹುಟ್ಟಿದವನು, ನೀನು ನೂತನ ಸೃಷ್ಟಿ, ನೀನು ಮಾಮೂಲು ಸೃಷ್ಟಿ ಅಲ್ಲ. ಎಲ್ಲರೂ ದೇವರ ಸೃಷ್ಟಿಯೇ. ಆದಾಮನು ದೇವರ ಸೃಷ್ಟಿ, ಆದರೆ ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿ. ನಮಗಿರುವುದು ಅವ್ರಿಗಿಲ್ಲ. ಆಮೆನ್. ಅದಕ್ಕೆ ಏನು ಮಾಡ್ಬೇಕು? ನಾವು ನೋಡೋದು ಬೇರೆ, ನಾವು ಕೇಳೋದು ಬೇರೆ. ಏನು ಅಲ್ಲಿ ನೋಡ್ತೇವೋ, ಏನು ದೇವರು ತೋರಿಸ್ತಾನೋ, ಏನು ದೇವರ ಆತ್ಮನು ಮಾತನಾಡ್ತಾನೋ ನಮ್ಮ ಹತ್ರ, ಅದನ್ನೇ ನಾವು ಮಾತನಾಡುವವರಾಗಿದ್ದೇವೆ. ಅದಕ್ಕೆ ಸ್ವಾಮಿ ಮರಣವನ್ನು ನೋಡ್ದ, ಅದೇ ಸತ್ತಿಲ್ಲ, ಮಲಗಿದ್ದಾಳೆ. ಅವ್ರಿಗೆ ಹುಚ್ಚು ಮಾತನ್ಸ್ತವ್ರಿಗೆ, ಸತ್ತಾಳೆ, ಡೆತ್ ಸರ್ಟಿಫಿಕೇಟ್ ಐತೆ, ಪಲ್ಸ್ ಹೊಡ್ಕಂತಿಲ್ಲ, ರೈಟ್? ಆದರೆ ಸ್ವಾಮಿ ಹೇಳ್ತಾನೆ, ನಾನು ಬೇರೆ ನೋಡ್ತಾ ಇದ್ದೀನಿ, ನಾನು ಬೇರೆ ಕೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಇಲ್ಲಿ ಯೋಹಾನನು ಬೇರೆದ್ ನೋಡ್ತಾನೆ. ಇಲ್ಲಿ ಹೇಳ್ತಾನೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಆಮೇನ್.
ಸ್ವಲ್ಪ ಜನ ಹೇಳ್ತಾರೆ ಈ ಬಿಸಿಲು ಸಾಯಿಸ್ತತೆ. ಸಾಯಿಸ್ತತೆ? ಆಮೇಲೆ ಸ್ವಲ್ಪ ಜನ ಜ್ವರ ಬಂದಿದ್ದು ಲೊಬದೊಬ್ಬ ಅನ್ಕೊಂತಾರೆ. ಯಾಕೆ ಇದೊಂದೇ ನೋಡ್ತಾರೋ? ನಮ್ಮ ಮನೆಗೆ ಥರ್ಮೋಮೀಟ್ರೇ ಇಲ್ಲ. ನಾನು ಯಾವತ್ತೂ ನನ್ನ ಮಕ್ಕಳಿಗೆ ಥರ್ಮೋಮೀಟ್ರ್ ಇಟ್ಟು ನೋಡಲ್ಲ. ನಾನು ನೋಡಲ್ಲ. ಯಾಕೆ ನೋಡಬೇಕು? ಅದು 101 ಇರಲಿ, 102 ಇರಲಿ, 3 ಇರಲಿ, 4 ಯಾವನಿಗೆ ಬೇಕದು? ಅದರ ಪ್ರಕಾರ ಅಲ್ಲ, ನಾನು ಅದರ ಪ್ರಕಾರ. ಹಲ್ಲೆಲೂಯಾ. ಮನೆಗೆ ಥರ್ಮೋಮೀಟ್ರೇ ಇಟ್ಕೊಂಡಿಲ್ಲ ನಾನು. ಸ್ವಲ್ಪ ಜನ 101, 102 ಅದು ಹೆಂಗೆ ಟೆಂಪ್ರೇಚರ್ ಏರ್ತಿರ್ತದೆ, ಇವ್ರ ಭಯ ಹಂಗೆ ಏರ್ತಿರ್ತದೆ. ಯಾಕೆ? ಇವ್ರು ಏನು ನೋಡ್ತಿರ್ತಾರೆ? ಮರಣ ನೋಡ್ತಿರ್ತಾರೆ. ಅವಾಗಲೇ ಮರಣ ನೋಡ್ತಾರೆ, ಮರಣ ಆಲೋಚನೆ ಮಾಡ್ತಾರೆ, ಮರಣ ಘೋಷಿಸ್ತಾರೆ, ಅನುಭವಿಸ್ತಾರೆ. ಆದರೆ ಇಲ್ಲೇನು ಹೇಳ್ತಾನೆ ಕೀರ್ತನೆಗಾರನು, ಭಕ್ತನು? ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನೋ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಾವು ಸಾಯೋರಲ್ಲ, ನಾವು ಬದುಕುವವರು, ನಾವು ಬದುಕಿಸುವವರು. ಹಲ್ಲೆಲೂಯಾ. ಬಟ್ ಅದಾಗಬೇಕಂದ್ರೆ ಸುಮ್ಮನೆ ಹೇಳಿದ್ರೆ ಆಗಲ್ಲ. ನಾವು ಆತ್ಮವಶವಾಗಬೇಕು. ಆಮೆನ್. ನೀನು ಯಾವಾಗ ಆತ್ಮವಶವಾಗ್ತೀಯೋ ಅವಾಗ ಮಾತ್ರ ಇದು ಲೋಕ ಸಂಗತಿ ಕೇಳೋದು ಮಾಮೂಲಿ. ಎಲ್ಲರೂ ಕೇಳ್ತಾರೆ. ನೀವು ಟಿವಿ ಆನ್ ಮಾಡ್ರೆ ಕೇಳ್ತಾರೆ, ಹಂಗಂತೆ, ಇಲ್ಲಿ ಹಿಂಗಂತೆ, ಕೊರೋನಾ ಅಂತೆ, ಜನ ಸತ್ರಂತೆ, ಹಂಗಾಯ್ತಂತೆ. ಇದಕ್ಕೇನು ಬೇಕಾಗಿಲ್ಲ, ವಿಶೇಷತೆ ಏನಿಲ್ಲ ಅದು. ರೈಟ್? ಕೊರೋನಾ ವಾರ್ಡ್ಗೆ ಹೋಗಿ ಕೊರೋನಾ ಪೇಷಂಟ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಅಲ್ಲಿದೆ ವಿಶೇಷತೆ. ಹೌದಾ ಇಲ್ಲ? ನಾನು ಹೋಗಿನಿ. ಆಮೇಲೆ ಆ ರೋಗ ನಿನಗೆ ಅಂಟೋದ್ರಲ್ಲಿ ವಿಶೇಷತೆ ಇಲ್ಲ, ನಿನ್ನಲ್ಲಿರುವ ಸ್ವಸ್ಥತೆ ಅಂಟಿಸಿ ಬಂದರೆ ವಿಶೇಷತೆ. ಕರೆಕ್ಟಾ ಇಲ್ಲ? ಆಮೇಲೆ ನಮ್ಮೊಳಗಡೆ ಯಾರಿದ್ದಾರೆ? ಲೋಕದಲ್ಲಿರುವವನಿಗಿಂತ ದೊಡ್ಡವನು. ಅದಕ್ಕೆ ಆ ದೇವರ ಕಾರ್ಯಗಳನ್ನು, ಯಾವಿನ ಕ್ರಿಯೆಗಳನ್ನು ಸಾರುವೆನು ನಾನು. ಆಮೇನ್. ಓಕೆ. ಸೊ ಯೋಹಾನನು ಬೇರೆ ವಿಷಯವನ್ನು ನೋಡ್ದ. ಯೇಸು ಸ್ವಾಮಿ ತಂದೆ ಹೇಳ್ತಾ ಇರುವುದನ್ನು ಕೇಳ್ದ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ತಂದೆ ಏನು ಹೇಳುತ್ತಾನೋ ಅದನ್ನೇ ನಾನು ನುಡಿತೇನೆ, ತಂದೆ ಏನು ತೋರಿಸ್ತಾನೋ ಅದನ್ನೇ ನಾನು ಮಾಡುತ್ತೇನೆ. ನಾವು ಆ ರಂಗದಲ್ಲಿರಬೇಕು ಪ್ರಿಯರೇ, ಜಯ ಜೀವಿತವನ್ನು ಜೀವಿಸಬೇಕಾದ್ರೆ. ಆಮೆನ್. ಇದು ಹೇಗೆ ಸಾಧ್ಯ ಅಂದರೆ ಅದನ್ನೇ ನಾವು ಪ್ರಕಟಣೆ ಜ್ಞಾನ ಅಂತ ಹೇಳೋದು. ಈ ಲೋಕದ ಜ್ಞಾನ ಏನಾಗ್ತದೆ? ಈ ರೋಗ ಬಂದರೆ ಇನ್ನು ಯಾರು ಗುಣ ಆಗೋದಿಲ್ಲಪ್ಪ, ಲೋಕದ ಜ್ಞಾನ. ಆದರೆ ನಿನಗೆ ಪ್ರಕಟಣೆ ಜ್ಞಾನ ಬಂದರೆ, ಪರಲೋಕದ ಜ್ಞಾನ ಬಂದರೆ ಏನು ಹೇಳ್ತಾನೆ? ಈ ರೋಗ ಏನು, ಎಲ್ಲ ರೋಗಗಳು ವಾಸಿಯಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಡಾಕ್ಟ್ರ್ ಆಗಲ್ಲ ಅಂತ ಹೇಳೋದು ಆಗುತ್ತದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಆಮೆನ್. ಡಾಕ್ಟ್ರ್ ಹೇಳ್ಬೋದು ಮಕ್ಕಳಾಗಲ್ಲ, ಆಗ್ತಾರೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಸಾರಳಿಗೆ ಆಯಿತು, ಹನ್ನಳಿಗೆ ಆಯಿತು. ಆಮೇನ್. ಆಗ್ತದೆ. ಇವತ್ತು ಕೂಡ ದೇವರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಂಬುವುದಾದ್ರೆ ಒಂದ್ಸರಿ ಆಮೇನ್ ಅಂತ ಹೇಳ್ರಿ. ಆಮೆನ್. ದೇವರಿಗೆ ಸ್ತೋತ್ರ ಪ್ರಿಯರ್. ಅವಾಗ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತೇವೆ. ಇದೇ ರೀತಿಯಲ್ಲಿ ನಾವು ಜೀವಿಸಿದ್ರೆ ಆಗಲ್ಲ. ಓಕೆ, ಇಲ್ಲಿ ಮುಂದೆ ದೇವರ ವಾಕ್ಯವನ್ನು ನಾವು ನೋಡೋಣ. ಇದನ್ನು ನಾವೇನು ಹೇಳ್ತೇವೆ? ಅದಕ್ಕೆ ಅವನು ಏನು ಕೇಳ್ತಾ ಇದ್ದ, ಏನು ನೋಡ್ತಾ ಇದ್ದ, ಆ ಪುಸ್ತಕವನ್ನು ಬರೆದ. ಪ್ರಕಟಣೆ. ಇದು ಸ್ಕೂಲ್ಗೆ ಕಾಲೇಜ್ಗೆ ಹೋಗಿ ಕಲ್ತಂಥ ಜ್ಞಾನ ಅಲ್ಲ. ಇದು ದೇವರಾತ್ಮನು ತೋರಿಸಿದ್ದನ್ನು ಬರೆದಿರುವಂಥದ್ದು. ಆಮೇನ್. ನನಗೆ ತೋರಿಸಿಲ್ಲಪ್ಪ ದೇವ್ರೆ. ಯಾಕೆ ತೋರಿಸಲ್ಲ? ನಾನು ಕೇಳಿಸ್ಕೊಂಡಿಲ್ಲಪ್ಪ ದೇವ್ರ ಸ್ವರ. ಯಾಕೆ ಕೇಳಿಸ್ಕೊಳ್ಳಲ್ಲ? ಯಾಕೆ? ಆತ್ಮವಶ ಆಗಿಲ್ಲ. ಆತ್ಮವಶ ಆದರೆ ಆತ್ಮನ ಸ್ವರ ಕೇಳ್ತದೆ. ಆತ್ಮನ ವಶ ಆದರೆ ಆತ್ಮನ ಸಂಗತಿಗಳು ನೋಡ್ತಿ. ಆತ್ಮವಶ ಆದರೆ ಆತ್ಮನ ಸಂಗತಿಗಳನ್ನು ಕೇಳಿಸ್ಕೊಳ್ತಿ, ಅನುಭವಿಸ್ತೀನಿ ನಿನ್ನ ಜೀವಿತದಲ್ಲಿ. ಅದಾಗಕ್ಕೆ ಇಷ್ಟ ಇಲ್ಲ ನಮಗೆ. ಅದಕ್ಕೆ ಆತ್ಮವಶ ಆಗಲ್ಲ ಅಂದ್ರೆ ಅವನು ನೋಡಲ್ಲ. ಬನ್ರಿ ನನ್ನ ಸಂಗಡ 1 ಕೊರಿಂಥ. ಕೆಲವು ದೈವಿಕ ಸಂಗತಿಗಳು ನಮ್ಗೆ ಹೆಂಗೆ ಅರ್ಥ ಆಗ್ತಾವಂದ್ರೆ, ದೇವರ ವಾಕ್ಯ ಹೆಂಗೆ ಹೇಳ್ತದೆ ಅಂದರೆ ಪ್ರಕಟಣೆ ಮುಖಾಂತರ ನಾವು ಅರ್ಥ ಆಗ್ತದೆ ಪ್ರಿಯರೇ. ಓಕೆ, 1 ಕೊರಿಂಥಕ್ಕೆ ಬರೋಕ್ಕಿಂತ ಮುಂಚೆ ಎಫೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ.
ಎಫೆಸದವ್ರು ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಓದ್ರಿ. ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು 3:3. ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಓಕೆ, 4 ಉಂದಾ? ಓಕೆ, ಪರವಾಗಿಲ್ಲ. ಇನ್ನೊಂದ್ಸರಿ ಓದು, ಇನ್ನೊಂದ್ಸರಿ ಹೋದ್ರಿ. ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದೆಂಬುದನ್ನು. ಓಕೆ, ಹೆಂಗೆ ತಿಳಿಸಲ್ಪಡ್ತು ಅವನಿಗೆ? ಒಂದು ಸಂಗತಿ ದೈವ ಪ್ರಕಟಣೆಯಿಂದ. ಎಲ್ಲರೂ ಹೇಳ್ರಿ, ದೈವ ಪ್ರಕಟಣೆಯಿಂದ ತಿಳಿಸಲ್ಪಡ್ತು. ಅಂದ್ರೆ ಈ ಜ್ಞಾನ ಎಲ್ಲಿಂದ ಬಂತು? ಯಾವ ಮನುಷ್ಯ ಹೇಳ್ಕೊಟ್ಟ? ದೈವ ಪ್ರಕಟಣೆ. ಮನುಷ್ಯರೇ ಹೇಳ್ಕೊಟ್ಟಿದ್ದಲ್ಲ, ಅದು ದೇವರು ಅವನಿಗೆ ಪ್ರಕಟ ಮಾಡಿದ್ದು. ರೈಟ್, ಮುಂದೆ ನೋಡ್ರಿ, ದೈವ ಪ್ರಕಟಣೆ. ನೆಕ್ಸ್ಟ್. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು. ಕ್ರಿಸ್ತನ ವಿಷಯದಲ್ಲಿರುವ ಮರ್ಮವನ್ನು, ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಪೌಲನ್ ಹೇಳ್ತಾ ಇದ್ದಾನೆ, ನನಗೆ ಎಷ್ಟು ಗೊತ್ತು ನೋಡು ಕ್ರಿಸ್ತನ ಮರ್ಮದ ಬಗ್ಗೆ ಅಂತ ಹೇಳ್ತಾ ಇದ್ದಾನೆ. ನನಗಿರುವ ಗ್ರಹಿಕೆ ನೋಡು ಅಂತ ಹೇಳ್ತಾನೆ. ಎಲ್ಲಿಂದ ಬಂತು ಅವನಿಗೆ? ಅದು ದೈವ ಪ್ರಕಟಣೆ ಆಯ್ತು ಅವನಿಗೆ. ಆಮೇನ್. ಇನ್ನೊಂದು ವಚನ ಓದೋಣ, ಗಲಾತಿ 1:12. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ಇಲ್ಲವೇ ನನಗೆ ಯಾರು ಉಪದೇಶಿಸಲಿಲ್ಲ, ಇಲ್ಲದೆ ಯಾರು ನನಗೆ ಉಪದೇಶಿಸಲಿಲ್ಲ. ಆದರೆ ಯೇಸು ಕ್ರಿಸ್ತನಿಂದಲೇ ಅದು ನನಗೆ ಪ್ರಕಟವಾಯಿತು. ಪ್ರಕಟವಾಯಿತು. ನೋಡ್ರಿ, ಆ ಪದ ಪ್ರಕಟವಾಯಿತು. ಇದು ಎಲ್ಲಿ? ಇವಾಗ ಪೌಲನ್ ನೋಡಿದ್ರೆ ಎಷ್ಟು ಸಂಗತಿಯನ್ನು ಬೈಬಲ್ನಲ್ಲಿ ಬರ್ದ, ನೂತನ ಒಡಂಬಡಿಕೆಯಲ್ಲಿ ಬರ್ದ, ಎಷ್ಟು ಪತ್ರಿಕೆಗಳು ಬರ್ದ. ರೋಮಾಪುರದವ್ರು ಬರ್ದ ಪತ್ರಿಕೆ, ರೈಟ್, ಗಲಾತಿದವ್ರು ಬರೆದ ಪತ್ರಿಕೆ, ಎಫೆಸದವ್ರು ಬರೆದ ಪತ್ರಿಕೆ, ಮೊದಲೆರಡು ಕೊರಿಂತಿ, ಮೊದಲೆರಡು ತಿಮೋತಿ, 1-2 ತೆಸಲೋನಿಕ, ತೀತನು, ಎಷ್ಟು ಗ್ರಂಥಗಳನ್ನು ಪೌಲನು ಬರ್ದ. ಎಫೆಸದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಹೇಳ್ತಾನೆ, ನೀವು ತಂದೆಯ ಬಲಪಾಶದಲ್ಲಿ ಕೂತಿದ್ದೀರಿ, ಸಮಸ್ತವು ಆತನ ಪಾದದ ಕೆಳಗಿದೆ. ಯಾರು ಹೇಳ್ಕೊಟ್ರು ಆತನಿಗೆ? ಪವಿತ್ರಾತ್ಮನಾದ ದೇವರ ಆತನಿಗೆ ಪ್ರಕಟ ಮಾಡಿದನು ಪ್ರಿಯರೇ. ಆಮೆನ್. ಪವಿತ್ರ. ಅದಕ್ಕೆ ಎಲ್ಲಿ ಹೇಳ್ತಾನೆ, ಯಾವ ಮನುಷ್ಯನು ನನಗೆ ಹೇಳ್ಕೊಟ್ಲಿಲ್ಲ, ಆದರೆ ದೇವರ ಆತ್ಮನು ನನಗೆ ಏನು ಮಾಡ್ದ? ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದು ನೀವು ತಿಳಿದುಕೊಳ್ಳಿರಿ, ಕೇಳಿದ್ದೀರಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಎಲ್ಲರೂ ಹೇಳ್ರಿ, ಪ್ರಕಟಣೆ ಜ್ಞಾನ. ಈ ಪ್ರಕಟಣೆ ಜ್ಞಾನ ಬಂದರೆ ಏನಾಗ್ತದೆ? ಈ ಲೋಕವನ್ನು ನೀವು ಜಯಿಸುವವರಾಗಿದ್ದೀರಿ. ಆಮೆನ್. ಹೆಂಗಪ್ಪ ನಾವು ಪ್ರಕಟಣೆ ಜ್ಞಾನವನ್ನು ಹೊಂದಿಕೊಳ್ಳುವುದು? ಪ್ರಕಟಣೆ ಜ್ಞಾನ ನಾವು ಹೆಂಗೆ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುವುದು ನೋಡೋಣ ದೇವರ ವಾಕ್ಯದಿಂದ. ಬನ್ರಿ, 1 ಕೊರಿಂಥ 2ನೇ ಅಧ್ಯಾಯ 9ನೇ ವಚನ. 1 ಕೊರಿಂಥ 2ನೇ ಅಧ್ಯಾಯ 9ನೇ ವಚನ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಇಲ್ಲವೇ ಅವು ಮನುಷ್ಯನ ಹೃದಯದಲ್ಲಿ ಹುಟ್ಟಲೇ ಇಲ್ಲ. ಇದನ್ನ ಹಾಡು ಮಾಡ್ಬಿಟ್ಟಾರ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಯಾವ ಮನುಷ್ಯನಿಗೆ ಅದು ಅರ್ಥ ಆಗಲಿಲ್ಲ. ದೇವ್ರು ಏನು ಬರ್ದಿಟ್ಟಾನೇನೋ, ಏನು ಸಿದ್ಧ ಮಾಡಿಟ್ಟಾನೇನೋ. ಭಾಳ ಜನ ಭಾಷೆ ಹೆಂಗೆ ಮಾತಾಡೋದು, ಏನಿಟ್ಟಾನೇನೋ ದೇವ್ರು. ನಾಳೆ ಏನಾಯ್ತೋ ಏನೋ, ನಾಡ್ದು ಏನಾಯ್ತೋ ಏನೋ, ಇನ್ನು 5 ವರ್ಷ ಆದ್ಮೇಲೆ ನನ್ನ ಜೀವಿತದಾಗ ಏನಾಯ್ತೋ ಏನೋ. ಎಲ್ಲ ಮರ್ಮಪ್ಪ, ಎಲ್ಲ ಆಟಾಡಿದ್ದು ಆಟಪ್ಪ. ಇದು ವಿಶ್ವಾಸಿಗಳು ಮಾಡುವಂಥ ಭಾಷೆ ಅಲ್ಲ ಇದು. ಲೋಕ ಮಾತನಾಡೋದು, ಲೋಕಕ್ಕೆ ಗೊತ್ತಿಲ್ಲ. ರೈಟ್. ಕಣ್ಣು ಕಾಣಲಿಲ್ಲ, ಯಾಕಂದ್ರೆ ಲೋಕಕ್ಕೆ ಕಣ್ಣು ಮುಚ್ಚಲ್ಪಟ್ಟಿದೆ, ಕಿವಿ ಮುಚ್ಚಲ್ಪಟ್ಟಿದೆ, ಅದು ಹೃದಯ ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗೆ, ಎಷ್ಟು ಜನ ದೇವರನ್ನು ಪ್ರೀತಿಸುವವರಾಗಿದ್ದೀರಪ್ಪ?
ಎಷ್ಟು ಜನ ಹೇಳ್ತಾರೆ ದೇವರು ನನ್ನನ್ನು ಪ್ರೀತಿಸ್ತಾನೆ, ನಾನು ಆತನನ್ನು ಪ್ರೀತಿಸ್ತೇನೆ ಅಂತ ಹೇಳೋರು ಕೈ ಎತ್ತಿ ಒಂದ್ಸರಿ ಹಾಲೆಲ್ಲೂ ಹೇಳ್ರಿ. ಆಮೇನ್. ಅಂಕಿತ್ರ ಮುಂದುರ್ರ. ಹಾ, ಇವಾಗ ಅಂಕಿತ್ ಯಾರಂತಂದ್ರೆ ನಮ್ಮೆಲ್ಲರನ್ನು ಪ್ರತಿನಿಧಿಸ್ತಾ ಇದ್ದಾನೆ, ವಿಶ್ವಾಸಿ. ದೇವರು ಈತನನ್ನು ಪ್ರೀತಿಸಿದ್ದಾನೆ, ಈತನು ದೇವರನ್ನು ಪ್ರೀತಿಸ್ತಾ ಇದ್ದಾನೆ. ರೈಟ್? ದೇವರ ಮಗನಾತನಾಗಿದ್ದಾನೆ. ಇಲ್ಲಿ ಬೈಬಲ್ ಹೇಳ್ತದೆ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ, ಅಂದ್ರೆ ಯಾರು ಇಲ್ಲಿ, ಯಾರ ಬಗ್ಗೆ ಹೇಳ್ತಾ ಇದೆ? ಎಲ್ಲರೂ ಹೇಳ್ರಿ, ನನ್ನ ಬಗ್ಗೆ ಕೈ ಎತ್ರಿ. ರೈಟ್? ಏನಂತ ಹೇಳ್ತಾರೆ? ಪ್ರೀತಿಸುವವ್ರಿಗಾಗಿ ಸಿದ್ಧ ಮಾಡಿರುವಂಥವೆಲ್ಲವೂ ನಿನಗೆ ದೇವರು ಸಿದ್ಧ ಮಾಡಿಟ್ಟಾನಂತ. ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನ ಸಿದ್ಧ ಮಾಡಿಡ್ತಾರ? ಎಲ್ಲ ಮಾಡಿರ್ತಾರೆ. ಅವ್ರ ಎಜುಕೇಷನ್ಗೆ, ಅವ್ರ ಭವಿಷ್ಯತ್ಗೆ, ಅವ್ರ ಮದುವೆಗೆ, ಅವ್ರ ಇದಕ್ಕೆ ಜವಾಬ್ದಾರಿ ಆಗಿರುವಂಥ ತಂದೆ ತಾಯಿಗಳು ಏನು ಮಾಡ್ತಾರೆ? ಎಲ್ಲ ಸಿದ್ಧ ಮಾಡಿ ಇಡ್ತಾರೆ. ಅವ್ರಿಗಾದಷ್ಟು ಅವ್ರ ತಾಕತ್ತು ಎಷ್ಟಾಯ್ತು ಅಷ್ಟರವರೆಗೆ ಅವರು ಮಾಡ್ತಾರ ಮಾಡಲ್ವಾ? ಇವಾಗ ನಮ್ಮ ತಂದೆ ಯಾರು? ದೇವರು ಅಲ್ವಾ? ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಾಗ ನಮಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಈ ಭೂಲೋಕದ ತಂದೆ ತಾಯಿಗಳೇ ನಮ್ಮನ್ನು ಪ್ರೀತಿಸುವುದಾದರೆ ಪರಲೋಕದಲ್ಲಿರುವ ನಮ್ಮ ತಂದೆ ಇನ್ನೆಷ್ಟು ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ಆಕ್ಷನ್ ಮಾಡಿ ತೋರಿಸ್ರಿ. ದೇವರು ನನಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಇವಾಗ ದೇವರು ನಿನಗಾಗಿ ಸಿದ್ಧ ಮಾಡಿದ್ದಾನೆ. ಒಳ್ಳೇದು ಸಿದ್ಧ ಮಾಡೋಣ, ಕೆಟ್ಟದ್ದು ಸಿದ್ಧ ಮಾಡೋಣ? ಆತ ಒಳ್ಳೇದ ಮತ್ತು ಒಳ್ಳೇದೇ ಮಾಡ್ತಾನೆ. ಆತನು ಕೃಪೆ ಉಳ್ಳ ದೇವರು, ಕೃಪೆಯ ಐಶ್ವರ್ಯ ಸಿದ್ಧ ಮಾಡಿಟ್ಟಿದ್ದಾನೆ. ಅವನು ದಯಾನಿಧಿ, ದಯೆಯ ನಿಧಿಯನ್ನು ನಿನಗೆ ಸಿದ್ಧ ಮಾಡಿಟ್ಟಿದ್ದಾನೆ. ಕರೆಕ್ಟಾ ಇಲ್ಲ? ಆಮೆನ್. ಸಿದ್ಧ ಮಾಡಿಟ್ಟಿದ್ದಾನಂತೆ. ಆದರೆ ಸಮಸ್ಯೆ ಏನಂದ್ರೆ ಸಿದ್ಧ ಮಾಡಿಟ್ಟಿದ್ದಾನೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಅಂದ್ರೆ ಸ್ವಲ್ಪ ಸುಳಿವು ಕೂಡ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಇದು ಎಲ್ಲಿ ಬರ್ದಿದೆ? ಯೆಶಾಯನ ಗ್ರಂಥದಲ್ಲಿ ಬರ್ದಿದೆ. ಬೈಬಲ್ ತಿರುಗಿಸ್ಬೇಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಬರ್ದಿದೆ. ಆ ಹಳೆ ಒಡಂಬಡಿಕೆಯಲ್ಲಿರುವ ವಚನವನ್ನು ತೆಗೆದು ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ. ಆದರೆ ಹೊಸ ಒಡಂಬಡಿಕೆ ಬೇರೆ, ಹಳೆ ಒಡಂಬಡಿಕೆ ಬೇರೆ. ಎಲ್ಲರೂ ಹೇಳ್ರಿ, ಹಳೇದೆಲ್ಲ ಹೋಯ್ತು, ಎಲ್ಲವೂ ಹೊಸದಾಯ್ತು. ಹಳೆ ಒಡಂಬಡಿಕೆಯಲ್ಲಿ ಬಹಳ ಸಂಗತಿ ಬರೆಯಲ್ಪಟ್ಟಿದೆ. ಸುನ್ನತಿ ಬಗ್ಗೆ ಕೂಡ ಬರೆಯಲ್ಪಟ್ಟಿದೆ. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಸ್ವಲ್ಪ ಜನ ಹೇಳ್ತಾರೆ, ಯಾಕಪ್ಪ ನೀವು ಚಪ್ಪಲಿ ಬಿಟ್ಟು ಬರ್ತೀರಿ ಅಂತಂದ್ರೆ, ಮೋಶಗೆ ಹೇಳ್ದಲ್ಲ ದೇವರು, ಇದು ಪರಿಶುದ್ಧವಾದ ಸ್ಥಳ, ನೀನು ಚಪ್ಪಲಿ ತೆಗಿ. ಮೋಶಗೆ ಬರೀ ಚಪ್ಪಲಿ ತೆಗಿ ಅಂತ ಹೇಳಿದ್ನೇನು? ಸುನ್ನತಿ ಮಾಡಿಸ್ಕೊ ಅಂತಂದ, ಗುಡಾರ ಕಟ್ಟು ಅಂತಂದ. ಹೌದಾ ಇಲ್ಲ? ಹೊರಗಡೆ ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಗುಡಾರ ಕಟ್ಟು ಅಂತ ಹೇಳ್ದ. ಬಲಿಗಳನ್ನು ಅರ್ಪಿಸು ಅಂತ ಹೇಳ್ದ. ಅವೆಲ್ಲ ಮಾಡ್ಬೇಕು. ಮತ್ತೆ ಬರೀ ಒಂದು ಮಾತ್ರ ಇಟ್ಕೊಂಡು ಬೇರೆವೆಲ್ಲ ಬಿಟ್ಟರೆ ಹೆಂಗ ಮತ್ತೆ? ಅದಕ್ಕೆ ದೇವ್ರ ವಾಕ್ಯ ಸತ್ಯ ತಿಳ್ಕೋಬೇಕು. ಹಳೆ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ. ಹೊಸ ಒಡಂಬಡಿಕೆಯಲ್ಲಿ ಒಳಗಡೆಯಿಂದ ಬದಲಾವಣೆ, ಶುದ್ಧೀಕರಣ ಒಳಗಡೆ, ಹೊರಗಲ್ಲ. ಯೇಸ್ವಾಮಿ ಹತ್ರ ಕೂಡ ಶಿಷ್ಯರು ಬಂದು ಕೇಳ್ತಾರೆ, ಏನು ನಿನ್ನ ಶಿಷ್ಯರು ಕೈಯೇ ತೊಳ್ಕೊಳ್ಳಲ್ಲ? ನಮ್ದು ಪದ್ಧತಿ ಗೊತ್ತಲ್ಲ ನಿನಗೆ, ನಾವೆಲ್ಲ ಕೈ ತೊಳ್ಕೊಂಡು ಊಟ ಮಾಡ್ತೀವಿ, ನಿಮ್ಮ ಶಿಷ್ಯರು ಹಂಗೆ ತಿಂತಾರಲ್ಲ. ಯೇಸ್ವಾಮಿ ಏನಂದ? ನಿಮ್ಮ ಪದ್ಧತಿಗಳು, ನಿಮ್ಮ ಒಂದು ಇದರುಗಳಿಂದ ದೇವರ ವಾಕ್ಯವನ್ನು ನೀವೇನು ಮಾಡ್ತಾ ಇದ್ದೀರಿ? ನಿರರ್ಥಕ ಮಾಡ್ತಾ ಇದ್ದೀರಿ. ಯಾವ್ದು ಇಟ್ಕೋಬೇಕಾ ಅದು ಇಟ್ಕೋಬೇಕು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ದೇವರ ಆಲಯ ಯಾರು? ನಾವೇ. ಇದಲ್ಲ ಆಲಯ. ನೀನು ಇಲ್ಲಿಂದ ಮನೆಗೆ ಹೋಗುವಾಗ ನೀನೇ ಆಲಯ. ಚಪ್ಪಲಿ ಬಿಟ್ಟು ಹೋಗ್ತೀಯ, ಬರೀ ಕಾಲಾಗಿ ನಡೀತೀಯ. ಚಪ್ಪಲಿ ಕೊಂಡ್ಕೊಳಕ್ಕೆ ಹೋಗ್ಬೇಡ ಹಂಗಂದ್ರೆ. ಯಾಕಂದ್ರೆ ಯಾವಾಗಲೂ ನೀನು ದೇವರ ಆಲಯನೇ. ಆಮೇಲೆ ಓಕೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ರೈಟ್? ಓಕೆ. ಸೊ ಅನೇಕ ಸಂಗತಿ ಚೇಂಜ್ ಆಗಿದೆ. ಇದು ಹಳೆ ಒಡಂಬಡಿಕೆಯಲ್ಲಿ ಬರ್ದಿದೆ. ಎಲ್ಲರೂ ಹೇಳ್ರಿ, ಇದು ಹಳೆ ಒಡಂಬಡಿಕೆಯಲ್ಲಿ ಬರ್ದಿದೆ. ಹೇಳ್ರಿ, ಹಳೆದೆಲ್ಲ ಹೋಯ್ತು, ನಾನು ಹೊಸ ಒಡಂಬಡಿಕೆಯಲ್ಲಿರುವ ಹೊಸ ಸೃಷ್ಟಿಯಾಗಿದ್ದೇನೆ, ಅದಕ್ಕಾಗಿ ಹೊಸ ಮನಸ್ಸಿಟ್ಟುಕೊಳ್ತೇನೆ. ವೆರಿ ಗುಡ್. ಮುಂದೆ ನೋಡ್ರಿ,
ಇದು ಅಲ್ಲಿಗೆ ಹೇಳಿ ನಿಲ್ಸಿದ್ರೆ ಓಕೆ. 10ನೇ ವಚನ ನೋಡ್ರಿ, ಪೌಲನ್ ಹೇಳ್ತಾನೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಹುಟ್ಟಲಿಲ್ಲ. 10ನೇ ವಚನ ನೋಡ್ರಿ ಏನ್ ಹೇಳ್ತದೆ, ಓದಪ್ಪ. ನಮಗಾದರೂ ಎಲ್ಲರೂ ಹೇಳ್ರಿ, ನಮಗಾದರೂ ಅಂದ್ರೆ ನಾವು ಬೇರೆ. ಅವ್ರ ಕಣ್ಣು ಕಾಣಲಿಲ್ಲ, ಅವ್ರ ಕಿವಿ ಕೇಳಲಿಲ್ಲ, ಅವ್ರ ಹೃದಯ ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರೆ ನಮಗಾದ್ರು. ಆಮೇಲೆ ಇದು ಕತೆ ಹೆಂಗಂದ್ರೆ, ಅವ್ರು ಸಾಯ್ತಾ ಇದ್ದಾರೆ, 1000 ಜನರು ನನ್ನ ಬಲಭಾಗದಲ್ಲಿ, 10,000 ಜನರು ನನ್ನ ಎಡಭಾಗದಲ್ಲಿ, ಆದ್ರೆ ನನ್ನ ಹತ್ರ ನಂದು ಕತೆ ಬೇರೆ, ನನ್ನ ಕತೆ ಬೇರೆ. ಯಾಕೆ? ನಾನು ಈ ಲೋಕದಲ್ಲಿದ್ರು ಲೋಕದವನಲ್ಲ ನಾನು. ಇದು ಲೋಕದವರ ವಿಷಯವಾಗಿ ಕಣ್ಣು ನೋಡ್ಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಅರ್ಥ ಮಾಡ್ಕೊಳ್ಳಿಲ್ಲ. ನಮಗಾದರೂ, ಎಲ್ಲರೂ ಹೇಳ್ರಿ ನಮಗಾದರೂ, ನಮಗಾದರೂ. ಏನಾಯ್ತಂತೆ? ನಮಗಾದರೂ ನೋಡ್ರಿ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನಮಗೇನ್ ಮಾಡ್ತಾನಂತೆ ದೇವರು? ನಮ್ಮ ಹತ್ರ ಬಚ್ಚಿಟ್ಟಿಲ್ಲ, ನಮಗೇನ್ ಮಾಡ್ತಾನೆ ಆತನು? ಪ್ರಕಟಿಸ್ತಾ ಇದ್ದಾನೆ. ಅವ್ರ ಕಣ್ಣು ಕಾಣಲಿಲ್ಲ, ಅವ್ರ ಕಿವಿ ಕೇಳಲಿಲ್ಲ, ಅವ್ರ ಹೃದಯ ಗ್ರಹಿಸಲಿಲ್ಲ. ಆದ್ರೆ ದೇವರಿಗೆ ಸ್ತೋತ್ರ, ನಮ್ಮ ಕತೆ ಬೇರೆ. ನಮ್ಮ ಕಣ್ಣು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿ ಕೇಳಲ್ಪಡ್ತದೆ, ನಮ್ಮ ಹೃದಯ ದೈವಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ತದೆ. ಪವಿತ್ರಾತ್ಮನು ನಮಗೆ ಅದನ್ನು ಪ್ರಕಟ ಮಾಡುವಾತನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ನಾನು ನೋಡ್ತೇನೆ, ನಾನು ಕೇಳ್ತೇನೆ, ನನ್ನ ಹೃದಯ ಅರ್ಥ ಮಾಡಿಕೊಳ್ತದೆ. ಯಾಕೆ? ನೀವು ದೇವರ ಕುಟುಂಬದವರು, ಲೋಕದವರಲ್ಲ. ಕುಟುಂಬದವ್ರಿಗೆ ಕುಟುಂಬದ ಸೀಕ್ರೆಟ್ಗಳು ಗೊತ್ತಿರ್ತಾವ. ಆಮೆನ್, ಹಲ್ಲೆಲೂಯಾ. ನಾವು ಬೇರೆಯವ್ರಿಗೆ ಎಲ್ಲ ಹೇಳೋದಿಲ್ಲ. ಕೆಲವು ವಿಷಯಗಳು ಹೇಳ್ಬೋದು, ಕೆಲವು ವಿಷಯಗಳು ಹೇಳಲ್ಲ. ಈ ಬ್ಯಾಂಕ್ನಾಗ ಇಷ್ಟಿಟ್ಟೀನಿ, ಇಲ್ಲಿಷ್ಟು ರೊಕ್ಕ ಮಾಡಿಟ್ಟೀನಿ, ಇಲ್ಲಿ ಇಷ್ಟು ಇದು ಮಾಡಿ ಎಲ್ಲರಿಗೂ ಹೇಳ್ತೀರಾ ನೀವು? ಹೇಳಲ್ಲ. ಕುಟುಂಬದವ್ರಿಗೆ ಗೊತ್ತಿರ್ತದೆ. ಕರೆಕ್ಟಾ ಇಲ್ಲ? ಕೆಲವು ಹೊರಗೆ ಹೇಳೋರು ಹೇಳ್ತೀವಿ, ಎಲ್ಲ ಹೊರಗೆ ಹೇಳಲ್ಲ. ಕೆಲವು ನಮಗೆ ಇರ್ತಾವ. ಅವು ಮಗನ್ನ ಕರೆದು ಹೇಳ್ತೀವಿ, ನೋಡಪ್ಪ ಇದು ನಿನಗೆ, ಮಗಳನ್ನ ನಿನಗೆ, ಇದು ಅವ್ರಿಗೆ ಮಾತ್ರ ರಿವೀಲ್ ಮಾಡ್ತೀವಿ, ನಾವು ಬೇರೆಯವ್ರಿಗೆ ಹೇಳಲ್ಲ ನಾವು. ಹಂಗೆ ದೇವರು, ನಾವು ದೇವರ ಕುಟುಂಬದವ್ರು. ಎಲ್ಲರೂ ಹೇಳ್ರಿ, ನಾನು ದೇವರ ಕುಟುಂಬದವ್ರು. ಹೇಳ್ರಿ, ದೇವರು ನಮ್ಮಪ್ಪ, ನಾನು ಆತನ ಮಗನು ಮಗಳು. ನಿನಗೆ ತಿಳಿಸ್ತಾನೆ ದೇವರು. ಆಮೇನ್. ಹೆಂಗೆ ತಿಳಿಸ್ತಾನೆ? ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸ್ತಾನೆ. ಇದು ದೇವರ ಮಗು, ರೈಟ್? ಹೆಂಗೆ ತಿಳಿಸ್ತಾನಂತಂದ್ರೆ, ಹೆಂಗಂದ್ರೆ ಹಂಗೆ ಇಲ್ಲ. ಒಂದು ವ್ಯಕ್ತಿಯ ಮುಖಾಂತರ, ಒಬ್ಬ ವ್ಯಕ್ತಿಯ ಮುಖಾಂತರ ಪ್ರಕಟಿಸ್ತಾನಂತೆ. ಯಾರ ಮುಖಾಂತರ? ದೇವರ ಆತ್ಮನ ಮುಖಾಂತರ. ಆಮೆನ್. ಶಾಂತ ಬಾಪ ಬಿಳಿ ಹಂಗೆ ಹಾಕೊಂಡಿ, ವೆಂಕಟೇಶ್ ಕೂಡ ಹಾಕೊಂಡು. ಈ ಶಾಂತ ಯಾರು ಇವಾಗ? ದೇವರ ಆತ್ಮನ್. ಆಮೆನ್. ಕೈ ಹಿಡ್ಕೊ, ಆತನ ಕೈ ಹಿಡ್ಕೊ. ದೇವರ ಆತ್ಮನು. ದೇವರ ಆತ್ಮನ್ ಎಲ್ಲಿದ್ದಾನೆ? ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ದೇವರ ಆತ್ಮನ್. ದೇವರ ಆತ್ಮನ ಕೆಲಸ ಏನಂತೆ ಇಲ್ಲಿ ನೋಡ್ರಿ. ದೇವರ ಆತ್ಮನ ಕೆಲಸ ಏನಂದ್ರೆ, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 13-15 ಓದೋಣ. ಎಲ್ಲರೂ ಹೇಳ್ರಿ, ಒಂದ್ಸರಿ ಪ್ರಶ್ನೆ ಕೇಳ್ರಿ, ದೇವರ ಆತ್ಮನ ಕೆಲಸ ಏನು? ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ದೇವರ ಆತ್ಮ ನನ್ನ ಜೊತೆಗಿದ್ರೆ ನಾನೇನು ಮಾಡ್ಲಪ್ಪ? ನಂಗೆ ಸ್ವಸ್ಥತೆ ಬೇಕು, ನನಗೆ ಹಣ ಬೇಕು, ನನಗೆ ಒದಗಿಸುವಿಕೆ ಬೇಕು, ನನಗೆ ಬೇರೆ ಸಮಸ್ಯೆಗಳಿದ್ದಾವೆ, ದೇವರ ಆತ್ಮನ ಇಟ್ಕೊಂಡು ನಾನೇನು ಮಾಡಲಿ? ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ಬಟ್ ದೇವರ ಆತ್ಮನಿದ್ರೆ ಏನಾಗ್ತದೆ? ಹೋದ್ರೆ. ಆದರೆ ಆತನು, ಅಂದರೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೆ ನಡೆಸುವನು. ಆತನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೆ ನಡೆಸುವವನು. ಎಲ್ಲರೂ ಹೇಳ್ರಿ, ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ಎಲ್ಲ ಸತ್ಯದಲ್ಲಿ ನಡೆಸು, ಕರ್ಕೊಂಡೋಗು, ನೀನು ಲೀಡ್ ಮಾಡು. ಎಲ್ಲ ಸತ್ಯದಲ್ಲಿ ಏನ್ ಮಾಡ್ತಾನಂತೆ? ನಡೆಸುತ್ತಾನಂತೆ. ಆಮೇನ್. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ತಾನು ಕೇಳಿದವುಗಳನ್ನೇ ಮಾತನಾಡುತ್ತಾನೆ. ಪವಿತ್ರ ಆತ್ಮನ ಏನ್ ಮಾಡ್ತಾನಂದ್ರೆ, ತನ್ನಷ್ಟಕ್ಕೆ ತಾನೇ ಮಾತಾಡೋದಿಲ್ಲಂತೆ. ಏನು ಕೇಳಿಸ್ಕೊಂತಾನೋ ಅದನ್ನೇ ಅಲ್ಲಿ ಮಾತನಾಡುವಾತನಾಗಿದ್ದಾನಂತೆ. ಯಾರಿಂದ ಕೇಳಿಸ್ಕೊಳ್ತಾನೆ ನೋಡ್ರಿ. ಮುಂದೆ ಬರುವುದಕ್ಕಿರುವ ವಿಷಯಗಳನ್ನು ಆತನು ನಿಮಗೆ ತೋರಿಸುವನು. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಮುಂದೆ ಬರುವ ವಿಷಯಗಳನ್ನು ನಿಮಗೆ ತೋರಿಸುತ್ತಾನೆ. ಹೇಳ್ರಿ, ನನಗೆ ತೋರಿಸುತ್ತಾನೆ. ಬಚ್ಚಿಡತಾನಲ್ಲ ಆತ, ತೋರಿಸುವಾತನು.
ಆಮೇನ್. ಅವ್ರ ಕಣ್ಣು ಕಾಣಲಿಲ್ಲ, ಅವ್ರ ಕಿವಿ ಕೇಳಲಿಲ್ಲ, ಅವ್ರಿಗೆ ಮರೆ ಆಗಿತ್ತು. ಆದರೆ ನಮಗೆ ಮರೆ ಆದದಲ್ಲ, ನಮಗೆ ತೋರಿಸ್ತಾನಂತೆ. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನಾದ ದೇವರು ನನಗೆ ತೋರಿಸ್ತಾನೆ, ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನನ್ನ ಹೃದಯ ಅರ್ಥ ಮಾಡಿಕೊಳ್ತದೆ. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ಆತನು ನನ್ನನ್ನು ಮಹಿಮೆ ಪಡಿಸುವನು. ಯೇಸುಸ್ವಾಮಿ ಹೇಳ್ತಾ ಇರೋದು, ಪವಿತ್ರಾತ್ಮನ ಒಂದೇ ಒಂದು ಗುರಿ ಏನಂದ್ರೆ ಯೇಸುವನ್ನು ಮಹಿಮೆ ಪಡಿಸುವ ಆತನಾಗಿದ್ದಾನೆ. ಎಷ್ಟು ಜನಕ್ಕೆ ಇಷ್ಟ ನಿಮ್ಮ ಜೀವಿತದಲ್ಲಿ ಯೇಸುಸ್ವಾಮಿನ ನೀವು ಮಹಿಮೆ ಪಡಿಸ್ಬೇಕೆಂಬುದಾಗಿ? ಬೆಸ್ಟ್ ಯೇಸು, ಅದು ಪವಿತ್ರಾತ್ಮನ ಚೆನ್ನಾಗಿ ಗೊತ್ತು. ನೀವು ಪವಿತ್ರಾತ್ಮನ ಜೊತೆ ಫ್ರೆಂಡ್ ಆದರೆ ನಿಮ್ಮ ಜೀವಿತ ಯೇಸು ಸ್ವಾಮಿಯನ್ನು ಮಹಿಮೆಕರಿಸುವಂಥ ಜೀವಿತವಾಗಿರುವಂಥದ್ದಾಗಿದೆ. ನೆಕ್ಸ್ಟ್ ನೋಡ್ರಿ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಯಪಡಿಸುವನು. ಹಲ್ಲೆಲೂಯಾ. ಯಾರಿಂದ ತೆಗೆದುಕೊಂಡು? ಯೇಸು ಸ್ವಾಮಿಯಲ್ಲಿರುವುದನ್ನು ಪವಿತ್ರಾತ್ಮನು ತೆಗೆದುಕೊಂಡು ನಮಗೆ ತಿಳಿಸಿಕೊಡ್ತಾನೆ. ಹೇಳ್ತಾನಂತೆ, ಯೇಸು ಪ್ರಭು నీ కొరకు ఏమేం చేసినాడు తెలుసా, ನಿನಗೋಸ್ಕರ ಏನೇನು ಇಟ್ಟನ ಗೊತ್ತಾ, ನಿನಗೆ ಗೊತ್ತಿಲ್ಲಲ್ಲ, ನಾನು ಹೇಳ್ಕೊಡ್ತೀನಿ ಬಾ ಅಂತ ಹೇಳಿ ಯೇಸು ಸ್ವಾಮಿಯಿಂದ ತಗೊಂಡು ಇದು ನಮಗೆ ವಿಶ್ವಾಸಿಗೆ, ನಮ್ಮೆಲ್ಲರಿಗೆ ಆತನು ತಿಳಿಸಿಕೊಡುವ ಆತನಾಗಿದ್ದಾನಂತೆ. ಹಲ್ಲೆಲೂಯಾ. ನೋಡಿದ್ರೆ ಇವಾಗ ಪವಿತ್ರಾತ್ಮನ ಎಷ್ಟು ಏನಿಟ್ಟಿದ್ದಾನೆ ಯೇಸು ಸ್ವಾಮಿ? ರಕ್ಷಣೆ ಇಟ್ಟಿದ್ದಾನೆ. ಏನಿಟ್ಟಿದ್ದಾನೆ ಯೇಸು ಸ್ವಾಮಿ? ಸ್ವಸ್ಥತೆ ಇಟ್ಟಿದ್ದಾನೆ. ಏನಿಟ್ಟಿದ್ದಾನೆ ಯೇಸು ಸ್ವಾಮಿ? ಅಧಿಕಾರ ಇಟ್ಟಿದ್ದಾನೆ. ಏನಿಟ್ಟಿದ್ದಾನೆ ಯೇಸು ಸ್ವಾಮಿ? ಅಭಿಷೇಕ ಇಟ್ಟಿದ್ದಾನೆ. ಏನಿಟ್ಟಿದ್ದಾನೆ ಯೇಸು ಸ್ವಾಮಿ? ಆತ್ಮನ ವರಗಳಿಟ್ಟಿದ್ದಾನೆ. ಏನಿಟ್ಟಿದ್ದಾನೆ ಯೇಸು ಸ್ವಾಮಿ? ಜಯವನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದು ಏನೇನು ಯೇಸು ಸ್ವಾಮಿ ತನ್ನ ಮರಣ ಪುನರುತ್ಥಾನದ ಮುಖಾಂತರ ನಮಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾನೋ ಅದನ್ನೆಲ್ಲ ಪವಿತ್ರಾತ್ಮನು ಅಲ್ಲಿಂದ ತೆಗೆದು ನಮಗೆ ಕೊಡುವಾತನಾಗಿದ್ದಾನಂತೆ. ಇದು ಪವಿತ್ರಾತ್ಮನ ಸೇವೆ. ಆಮೆನ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ತಂದೆಗೆ ಇರುವ ಎಲ್ಲವೂ ನನ್ನವೇ. ವೆರಿ ಗುಡ್. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಇಲ್ಲಿ, ತಂದೆ ಹತ್ರ ಏನೇನಾಯ್ತೋ ಅದೆಲ್ಲ ನಂದೆ. ಇಲ್ಲಿವರೆಗೆ ಓಕೆ ನಮಗೆ, ಹೌದಪ್ಪ, ತಂದೆ ಮಗ ಎಲ್ಲ ತಂದೆ. ನೆಕ್ಸ್ಟ್. ಆದದರಿಂದಲೇ ಆತನು ನನ್ನದರ ಒಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಯಪಡಿಸುವನು ಎಂದು ನಾನು ಹೇಳಿದೆ. ತಂದೆ ಹತ್ರ ಇರೋದೆಲ್ಲ ಯೇಸುದಂತೆ, ಯೇಸುನಲ್ಲಿರೋದು ಪವಿತ್ರಾತ್ಮನ ತೆಗೆದುಕೊಂಡು ಏನ್ ಮಾಡ್ತಾನಂತೆ? ನಿನಗೆ ತಿಳಿಯಪಡಿಸುವವನಾಗಿದ್ದಾನಂತೆ. ಹಂಗಂದ್ರೆ ಅರ್ಥ ಏನಾಯ್ತು? ದೇವರದು, ಯೇಸು ಸ್ವಾಮಿದು, ಯೇಸು ಸ್ವಾಮಿಗೆ ಸಂಬಂಧಪಟ್ಟಿದ್ದೆಲ್ಲ ಆತನ ಪವಿತ್ರಾತ್ಮನ ತೆಗೆದು ನಿನಗೆ ತಿಳಿಸಿಕೊಡುವವನಾಗಿದ್ದಾನಂತೆ. ಅಂದ್ರೆ ಅರ್ಥ ಏನು? ನೀನು ಅದನ್ನು ಅನುಭವಿಸುವಂತ. ಯಾಕಂದ್ರೆ ಕ್ರಿಸ್ತನೊಂದಿಗೆ ನಾವು ಜೊತೆ ಬಾಧ್ಯರಾಗಿದ್ದೇವೆ. ಏನೇನು ಕ್ರಿಸ್ತನಲ್ಲಿ ಇದೆಯೋ ಅದು ನಾವು ಅನುಭವಿಸಬೇಕೆಂಬುದಾಗಿ ಪವಿತ್ರಾತ್ಮನು ನಮ್ಮ ಸಹಾಯಕ್ಕಾಗಿ ಆತನು ಬಂದಿದ್ದಾನೆ ಪ್ರಿಯರೇ. ಅದಕ್ಕೆ ನಾವು ಬೆನಿಡಿಕ್ಷನ್ ಲಾಸ್ಟಿಗೆ ಕೊಡ್ತೀವಲ್ಲ, ಅಂತ್ಯ ಆಶೀರ್ವಾದ ಅಂತ ಹೇಳ್ತೀವಿ. ಅದು ಭಾಳ ಜನಗೆ ಅಂತ್ಯ ಆಯ್ತಪ್ಪ ಅಂತ ಅರ್ಥ. ಪಾಸ್ಟರ್ ಅನಿಲ್ ಪ್ರಸಂಗ ಮುಗೀತಪ್ಪ ಅಂತ ಅರ್ಥ. ತಂದೆ ಅದು ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಎಲ್ಲ ಹೋಗೋಣ ಬಾ, ಟೈಮ್ ಆಯ್ತು, ಅಡುಗೆ ಮಾಡ್ಬೇಕು ಹೋಗಿ. ಅದರದ್ದು ಅರ್ಥ ಗೊತ್ತಾ? ಈ ತಂದೆಯಾದ ದೇವರ ಪ್ರೀತಿ, ಆ ತಂದೆದೆಲ್ಲ ನಂದೇ. ಯೇಸು ಸ್ವಾಮಿ ಹೇಳ್ತಾನೆ, ಅದು ಮಗನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ. ಯಾವಾಗ ನಾವು ಪವಿತ್ರಾತ್ಮನ ಹತ್ರ ಅನ್ಯೋನ್ಯತೆ ಮಾಡ್ತೇವೋ, ನೀವೇ ಪವಿತ್ರಾತ್ಮನ ಕೈ ಹಾಕ್ತಾನೆ, ನಾವು ಹಾಕ್ಬೇಕು, ಪವಿತ್ರಾತ್ಮನ ಮೇಲೆ ಫ್ರೆಂಡ್ ಆಗ್ಬೇಕು. ಆತ ರೆಡಿ ಇದ್ದಾನೆ, ಎಲ್ಲ ಬಿಟ್ಟು ಬಂದಾನೆ. ನಮಗೆ ಟೈಮ್ ಇಲ್ಲ ಆತನ ಜೊತೆ ಕಳಿಯೋಕ್ಕೆ. ನಾವು ವಾಟ್ಸಪ್ನಾಗ ಬ್ಯುಸಿ ಅಲ್ಲ, ಯೂಟ್ಯೂಬ್ನಾಗ ಬ್ಯುಸಿ ಅಲ್ಲ, ಫೇಸ್ಬುಕ್ನಾಗ ಬ್ಯುಸಿ ಅಲ್ಲ. ನಾವು ಭಾಳ ಬ್ಯುಸಿ ನೋಡಪ್ಪ. ಪವಿತ್ರಾತ್ಮನಿಗೆ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ ನಮಗೆ. ಪ್ರಾರ್ಥನೆ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ, ಬ್ಯುಸಿ. ಪವಿತ್ರಾತ್ಮ ಹೇಳಿದ್ರೆ ಹೇಳ್ಕೊಡ್ತೀನಿ ಬಾ, ಎಲ್ಲ ತೆಗೆದುಕೊಡ್ತೀನಿ ಬಾ, ಬ್ಯುಸಿ, ನಾನು ಹೋಗ್ಬೇಕು. ಜೊತೆಗೇ ಇರ್ತಾನತ. ಆತ ನಮ್ಮ ಕೈ ಇಟ್ಕಂತ ನಾವು ಇಟ್ಕೊಳ್ಬೇಕಲ್ಲ ಆತನ ಕೈ. ಎಲ್ಲರೂ ಹೇಳ್ರಿ, ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹವಾಸ, ಅನ್ಯೋನ್ಯತೆ ನಾವು ಮಾಡಬೇಕು. ಆತ ರೆಡಿ ಇದ್ದಾನೆ, ನಾವು ಫ್ರೆಂಡ್ ಆಗಬೇಕು. ಇದು ಹೆಂಗೆ ಸಾಧ್ಯ? ಒಂದೇ ಒಂದು ಮಾರ್ಗ, ಪ್ರಾರ್ಥನೆ. ಅದಕ್ಕೆ ಪ್ರಾರ್ಥನೆ ಕೆಲಸ ಬಗ್ಸು ಇಲ್ಲದೆ ಇರೋರು ಮಾಡೋದಲ್ಲ. ಸ್ವಲ್ಪ ಜನ ಅನ್ಕೊಳ್ಳೋದು ಹಂಗೆ,
వాళ్ళకేం పనిలే పాటలే ప్రేయర్ చేస్తారులే. పనిలే పాటలే కాదు, నీ పని నీ ಪಾಠ ಏಮ್ చేసుకుంటాವೋ ಅದು ಬರೀ ಭೂಲೋಕದ ಕೊಡ್ತದೆ. ಆದರೆ ಯಾವಾಗ ನಾನು ಪವಿತ್ರಾತ್ಮನ ಹತ್ರ ಸಹವಾಸ ಮಾಡ್ತೇನೋ ನನ್ನ ಕಣ್ಣು ತೆರಿತಾನೆ, ನನ್ನ ಹೃದಯ ತೆರಿತಾನೆ, ನನ್ನ ಮನಸ್ಸು ತೆರಿತಾನೆ, ನಾನು ಕಾಣದೇ ಇರುವಂಥ ಸಂಗತಿಯನ್ನು ತೋರಿಸ್ತಾನೆ. ತಂದೆ ನನಗಿಟ್ಟಿರುವ ಸಂಗತಿಯನ್ನು ಆತನು ತೋರಿಸುವ ಆತನಾಗಿದ್ದಾನೆ. ಇಲ್ಲದೆ ಇದ್ರೆ ಏ ಸ್ವಾಮಿ ಹುಚ್ಚನ, ಹೋಗಿ ಹೋಗಿ ಗುಡ್ದಾಗ ಹೋಗಿ ಪ್ರೇಯರ್ ಮಾಡೋದು, ಅಲ್ಲಿ ಹೋಗಿ ಪ್ರೇಯರ್ ಮಾಡೋದು, ಏನು పనిలే పాటలేనా? పని ఉంది కాబట్టి తండ్రితో ఉన్నాడు. హల్లెಲೂಯಾ. ದೇವರಿಗಾಗಿ ದೊಡ್ಡ ಕೆಲಸ ಈ ಲೋಕದಲ್ಲಿ ಮಾಡಬೇಕು. ನನಗೆ ಎಲ್ಲಿಂದ ಇರಬೇಕು? ತಂದೆ ಹತ್ರ ನಾನು ಇರಬೇಕು, ತಂದೆ ಹೇಳಿದ್ದನ್ನು ನಾನು ಕೇಳಬೇಕು, ತಂದೆ ತೋರಿಸುವುದನ್ನು ನಾನು ನೋಡಬೇಕು. ಅದನ್ನೇ ನಾನು ಇಲ್ಲಿ ಮಾಡಿದರೆ ಜನರಿಗೆ ಆಶೀರ್ವಾದವಾಗ್ತದೆ. ಅದಕ್ಕೆ ಪ್ರಾರ್ಥನೆ ಮಾಡ್ದ, ನಮಗೆ ಮಾದರಿಯಾಗಿ ತೋರಿಸ್ದ. ಇವಾಗ ನಾವೇನು ಮಾಡಬೇಕು? ಆತ ಹೋಗಿದ್ದಾನೆ, ಆತನ ಕೆಲಸವನ್ನು ನಾವು ಮುಂದೆ ಸಾಗಿಸಬೇಕು. ನಮಗೆ ಎಲ್ಲಿಂದ ಬಲ, ಎಲ್ಲಿಂದ ಶಕ್ತಿ? ತಂದೆ ಏನು ಮಾಡ್ತೇನೆ ಹೆಂಗೆ ಗೊತ್ತಾಗಬೇಕು ನಮಗೆ? ತಂದೆಗೆ ಇರುವುದೆಲ್ಲ ನನ್ನದು, ಆದ್ದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನು. ಅದಕ್ಕೆ ನಾನು ಏನು ಮಾಡಬೇಕು? ಕೂರಬೇಕು. ಪವಿತ್ರ ಆತ್ಮನೇ ನನ್ನ ಜೊತೆಗಿದ್ದಿ, ಥ್ಯಾಂಕ್ ಯು. ನಿನ್ನ ಹತ್ರ ನಾನು ಸಮಯ ಕಳಿತೇನೆ, ವಾಣಿಗಳು ಕೊಟ್ಟಿದ್ದಿ, ನಾನು ಪ್ರಾರ್ಥಿಸ್ತೇನೆ, ನನ್ನ ಕಣ್ಣು ತೆರೆಯಪ್ಪ. ಏನು ಪೌಲ್ ಹುಚ್ಚನ? ಆತನು ಹೇಳ್ದ ಎಲ್ಲರಿಗಿಂತ ಹೆಚ್ಚು ನಾನು ವಾಣಿಗಳಲ್ಲಿ ಪ್ರಾರ್ಥಿಸ್ತೇನೆ. ಅದಕ್ಕೆ ಎಲ್ಲರಿಗಿಂತ ಹೆಚ್ಚು ಪ್ರಕಟಣೆ ಸಿಗ್ತವನಿಗೆ. ಹಲ್ಲೆಲೂಯಾ. ಕಣ್ಣುಗಳು ತೆರೆದು ನೋಡ್ತಾ ಇದ್ದ, ಕಿವಿಗಳು ಬರಿತಾ ಇದ್ದ ಪ್ರಕಟಣೆಗಳು. ನೀವು ಕ್ರಿಸ್ತನೊಂದಿಗೆ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದೀರಿ. ವಾವ್! ಆ ಪ್ರಕಟಣೆ ಅವನ ಜೀವಿತ ಬದಲಾಯಿಸಿತು. ಆಮೆನ್. ನೀನು ಯಾವಾಗ ಅದನ್ನು ನೋಡ್ತೀಯಲ್ಲ, ನಿನ್ನ ಜೀವಿತ ಅಳು ಇರೋದಿಲ್ಲ. ಯಾಕೆ ಗೊತ್ತಾ? ನೀನು ಇಲ್ಲಿ ಬರೀ ರೋಗ ನೋಡ್ತೀಯ. ನೀನು ಆ ಕಣ್ಣು ತೆರೆದಾಗ, ವಾ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ವಾವ್! ನೀನು ಹೇಳ್ತೀವಿ, ವಾ, ಆತ ನನ್ನ ರೋಗ ಹೊತ್ಕೊಂಡ್ಮೇಲೆ ನಾನು ಯಾಕೆ ಹೊತ್ಕೊಳ್ಬೇಕು? ಪ್ರಕಟಣೆ ಬಂದರೆ ನಿನಗೆ ಸ್ವಸ್ಥತೆ. ಆಮೆನ್. ನಮಗೇನು ಬೇಕು ಗೊತ್ತಾ? ನಮ್ಗೆ ಅನೇಕ ಸರಿ ಬರೀ ಅದ್ಭುತ ಕಾರ್ಯ ಬೇಕಂತೀವಿ, ಆದರೆ ಪವಿತ್ರಾತ್ಮನ ಏನು ಹೇಳ್ತಾನೆ ಗೊತ್ತಾ? ನಿನಗೆ ಪ್ರಕಟಣೆ ಬೇಕಪ್ಪ. ನೀನು ಈ ಪ್ರಕಟಣೆ ಹೊಂದ್ಕೊಂಡ್ರೆ ನಿನ್ನ ಅದ್ಭುತ ಸಿಗ್ತದೆ ನಿನಗೆ. ಸ್ವಸ್ಥತೆ ಇದೆ, ಆದರೆ ಅದ್ರ ಪ್ರಕಟಣೆ ಇಲ್ಲದೆ ಆದರೆ ನೀನು ಸ್ವಸ್ಥವಾಗುವುದಿಲ್ಲ. ಅಭಿವೃದ್ಧಿ ಇದೆ, ಅದರ ಪ್ರಕಟಣೆ ನಿನಗಿಲ್ಲ ಅಂತಂದ್ರೆ ನಿನಗಾಗಲ್ಲ. ಪ್ರಕಟಣೆ ಎಲ್ಲಿಂದ ಸಿಗ್ತದೆ? ಕಾಲ್ವಚ್ಚೆ ಅಂಗಡಿನಲ್ಲಿ ಸಿಗಲ್ಲ, ಬೇರೆವೆಲ್ಲ ಸಿಗ್ಬೋದು. ಪ್ರಕಟಣೆಯಲ್ಲಿ ಯಾವ ಅಂಗಡಿಯಾಗ ಸಿಗಲ್ಲ, ಗೂಗಲ್ನಾಗ ಸಿಗಲ್ಲ, AI ಕೊಡಲ್ಲ ನಿಮಗೆ. ಇವೆಲ್ಲ ಆಧುನಿಕ ದಿನಗಳು, ಗೂಗಲು, AI ಅವೆಲ್ಲ ಕೊಡಲ್ಲ. ಪವಿತ್ರಾತ್ಮನ್ ಮಾತ್ರ ಆತನು ಕೊಡುವಾತನಾಗಿದ್ದಾನೆ. ಮುಂದೆ ನೋಡ್ರಿ ಏನು ಹೇಳ್ತದೆ, 1 ಕೊರಿಂಥ 2. ಅದಕ್ಕೆ ಇಲ್ಲಿ ಪವಿತ್ರಾತ್ಮನ ಸೇವೆ. ಓಕೆ, 1 ಕೊರಿಂಥ 2 ಅಧ್ಯಾಯ. ಓಕೆನಾ? ನಿಂತ್ಕೊಳ್ತೀರಾ? ಹಾಂ, ವೆರಿ ಗುಡ್. ಓಕೆ, 1 ಕೊರಿಂಥ 2 ಅಧ್ಯಾಯ ಎಲ್ಲಿಗೆ ಮುಗಿಸಿದ್ವಿ ನಾವು? 10ನೇ ವಚನ. ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ, ಎಲ್ಲರೂ ನೋಡ್ರಿ, ಇಲ್ಲಿ ನೋಡ್ರಿ, ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು, ತೋರಿಸಿದನು. ಆಮೆನ್. ನೆಕ್ಸ್ಟ್ ನೋಡ್ರಿ, ಆ ಆತ್ಮನು ಎಲ್ಲಾ ವಿಷಯಗಳನ್ನು, ಹೌದು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವಾತನಾಗಿದ್ದಾನೆ. ಈ ಆತ್ಮನ ಯಾರು ಅನ್ಕೊಂಡ್ರಿ ನೀವು? ದೇವರ ಆತ್ಮನು ಸರ್ವಜ್ಞಾನಿ. ಎಲ್ಲ ವಿಷಯಗಳನ್ನು, ಎಲ್ಲರೂ ಆಕ್ಷನ್ ಮಾಡ್ರಿ. ಆ ಎಲ್ಲ ವಿಷಯಗಳನ್ನು ಈತನಿಗೆ ಏನು ಗೊತ್ತು? ಎಲ್ಲವೂ ಗೊತ್ತು. ಸ್ವಸ್ಥತೆ ಹೆಂಗಾಗ್ತದಂತ ಗೊತ್ತು, ಬಿಡುಗಡೆ ಹೆಂಗಾಗ್ತದಂತ ಗೊತ್ತು, ಅದ್ಭುತ ಕಾರ್ಯ ಹೆಂಗಾಗ್ತದೆ ಅಂತ ಗೊತ್ತು, ಅಧಿಕಾರದಲ್ಲಿ ಹೆಂಗೆ ಚಲಾಯಿಸೋದಂತ ಗೊತ್ತು. ಎಲ್ಲ ಪವಿತ್ರಾತ್ಮನಿಗೆ ಗೊತ್ತು. ಬರೀ ಮೇಲ್ಮೇಲಿರೋ ಮಾತ್ರವಲ್ಲ, ದೇವರ ಎಲ್ಲ ವಿಷಯಗಳು. ಆಮೇಲೆ ಅಗಾಧವಾದ ವಿಷಯಗಳು. ಅಗಾಧ ಆದರೆ ಆಳವಾದದ್ದು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನಿಗೆ ಆಕ್ಷನ್ ಮಾಡ್ರಿ. ಎಲ್ಲ ವಿಷಯವು, ದೇವರ ಆಳವಾದ ವಿಷಯವು ಪವಿತ್ರಾತ್ಮನಿಗೆ ಗೊತ್ತದೆ. ಹಲ್ಲೆಲೂಯಾ. ಈತನಿಗೆಲ್ಲ ಗೊತ್ತಂತೆ. ದೇವ್ರ ಮನಸ್ಸಿನಾಗ ಏನೈತೆ,
ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು, ದೇವರ ಶಕ್ತಿ ಏನು, ದೇವರ ಪ್ರೀತಿ ಏನು, ಎಲ್ಲ ಈತನಿಗೆ ಗೊತ್ತು. ನಾವೇನು ಮಾಡಬೇಕು? ಜಸ್ಟ್ ಈತಂದು ಫ್ರೆಂಡ್ ಆಗಬೇಕು. ಈತ ಬಂದಿದ್ದೆ ಅವನ್ನೆಲ್ಲ ಯೇಸುವಿಂದ ತೆಗೆದುಕೊಂಡು ನಮಗೆ ಕೊಡ್ಲಿಕ್ಕೆ. ನಾವು ಜಾಣರಾದ್ರೆ, ಬುದ್ಧಿವಂತರಾದ್ರೆ, ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು ಅಂತ ಇಟ್ಕೊಂಡ್ಬಿಡ್ತೀವಿ ಪವಿತ್ರಾತ್ಮ. ನೀನೇ ಸಾಕು. ಈ ಜ್ಞಾನ ಇದ್ದವರು ಜೀವನ ಅದು. ಬೇರೆಯವರು ಎಲ್ಲ ಕಡೆ ಅಲ್ಲೋದೆ ಇಲ್ಲೋದೆ, ಅಲ್ಲಿ ತಿರುಗಿ ಬಂದೆ ಇಲ್ಲಿ ತಿರುಗಿ ಬಂದೆ, ಸುಸ್ತಾದೆ, ಏನಾಗಿಲ್ಲಪ್ಪ. ಆದರೆ ಇದು ಇರೋರು ನಾನು ಪವಿತ್ರಾತ್ಮ ಹಿಡ್ಕೊಂತೀನಪ್ಪ, ಅವ್ರಿಗೆ ಬೇರೆ ಸಿಗ್ತಾ ಇರ್ತದೆ. ಹಲ್ಲೆಲೂಯ. ಇನ್ಸೈಡ್ ಇನ್ಫಾರ್ಮೇಶನ್ ಸಿಗ್ತಾ ಇರ್ತದೆ, ಒಳಗಡೆ ಇರೋದು ರಹಸ್ಯ ಅವರು ತಿಳ್ಕೊಂತಿರ್ತಾರೆ. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಅಗಾಧವಾದ ವಿಷಯಗಳನ್ನು ಪರಿಶೋಧಿಸುವಾತನಾಗಿದ್ದಾನೆ. ಮನುಷ್ಯನ ಒಳಗಿನ ವಿಷಯಗಳು ಅವನಲ್ಲಿರುವ ಆತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿದಾವು. ಇವಾಗ ನನ್ನೊಳಗಿರೋದು ಯಾರಿಗೆ ಗೊತ್ತಪ್ಪ? ನಾನು ಏನು ಯೋಚನೆ ಮಾಡ್ತೇನೆ ಒಳಗೆ, ನಾನು ಸುಮ್ಮನೆ ಹೊರಗೆ ನಗ್ತಾ ಇರ್ಬೋದು. ಚೆನ್ನಾಗಿದೆ, ಹೆಂಗದಳು ಕರಿಮುತ್ತಡು. ಹೌದಲ್ಲ? ಒಳಗಿಂದ ಯಾರಿಗನ್ ಗೊತ್ತಾಗ್ತದ? ಬಟ್ ನನ್ನ ಆತ್ಮಕ್ಕೆ ಗೊತ್ತು ನನ್ನೊಳಗೆ ಏನೈತೆ ಅಂತ. ರೈಟ್? ಹಂಗೆ ನಿನ್ನೊಳಗೆ ಏನೈತೆ ನಿನಗೊಂದೇ ಗೊತ್ತು. ಒಂದ್ಸರಿ ಗಂಡನಿಗೂ ಗೊತ್ತಿರಲ್ಲ, ಹೆಂಡತಿಗೂ ಗೊತ್ತಿರಲ್ಲ. ಹಂಗೆ ದೇವರ ಸಂಗತಿಗಳು ಯಾರಿಗೆ ಗೊತ್ತು? ದೇವರ ಆತ್ಮನಿಗೆ ಮಾತ್ರ ಗೊತ್ತು. ಬಟ್ ದೇವ್ರ ಸ್ತೋತ್ರ, ಆ ಆತ್ಮ ನಮ್ಮ ಸಂಗಡ ಇದ್ದಾನೆ. ಮುಂದೆ ನೋಡ್ರಿ. ಹಾಗೆಯೇ ದೇವರ ವಿಷಯಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ಹಂಗಂದ್ರೆ ನಿಮಗೆ ದೈವಿಕ ವಿಷಯಗಳು ಗೊತ್ತಾಗಬೇಕಂದ್ರೆ ಯಾರಿಗೆ ಮಾತ್ರ ಗೊತ್ತು? ಪವಿತ್ರ ಆತ್ಮನಿಗೆ ಮಾತ್ರ ಗೊತ್ತು. ನೀವು ಅದನ್ನು ತಿಳ್ಕೊಳ್ಬೇಕಂದ್ರೆ ಆತನ ಸ್ನೇಹಿತರಾಗಬೇಕು. ಆತ ನಿಮಗೆ ಪ್ರಕಟ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವವುಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನೇ ಹೊಂದಿದೆವು. ತಿಳುಕೊಳ್ಳುವುದಕ್ಕಾಗಿ, ಎಲ್ಲರೂ ಹೇಳ್ರಿ ತಿಳುಕೊಳ್ಳುವುದಕ್ಕಾಗಿ. ಅದಕ್ಕೆ ದೇವರ ಮಕ್ಕಳು ತಿಳುವಳಿಕೆ ಇಲ್ಲದೆ ಇರಬಾರದು. ದೇವರ ಸತ್ಯಗಳನ್ನು ತಿಳುಕೊಳ್ಳುವುದಕ್ಕಾಗಿಯೇ ನಾವು ದೇವರ ಆತ್ಮನನ್ನು ಹೊಂದಿದ್ದೇವೆ. ಹಲ್ಲೆಲೂಯಾ. ದೇವರು ನಿಮಗೆ ಹೇಳ್ಕೊಡ್ಲಿಕ್ಕೆ, ದೈವಿಕ ವಿಷಯಗಳು ಹೇಳ್ಕೊಡ್ಲಿಕ್ಕೆ ಒಬ್ಬ ಪರ್ಸನಲ್ ಟ್ಯೂಷನ್ ಟೀಚರ್ ಯಾವಾಗಲೂ ನಿಮ್ಮ ಜೊತೆಗೆ ಇರ್ಲಿಕ್ಕೆ ಬಿಟ್ಬಿಡೋಣ. ಹಲ್ಲೆಲೂಯಾ. ಏನಂದ್ರೆ ಕಲಿಯ ಬುದ್ಧಿ ಇರಬೇಕು ನಮಗೆ. ಟೀಚರ್ ರೆಡಿ ಇದ್ದಾರೆ, ಕಲಿಯೋಕ್ಕೆ ನಾವು ಟೈಮ್ ಕೊಡಲ್ಲ, ಚಕ್ಕರ್ ಹೊಡೆದ್ರೆ, ಪ್ರಾರ್ಥನೆ ಮಾಡಲ್ಲ, ಪಠ್ಯಪುಸ್ತಕ ಓದಲ್ಲ. ಪಠ್ಯಪುಸ್ತಕ ಬನ್ರಿ, ಪಠ್ಯ ಪುಸ್ತಕ ಓದ್ರೆ ಟೀಚರ್ ಹೇಳ್ಕೊಡ್ತಾನೆ, ಇಲ್ಲಿ ನೋಡು, ಇದು 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 ಪವಿತ್ರಾತ್ಮನಿದ್ದಾನೆ, ಇದನ್ನ ತೆಗಿಯಲ್ಲ ನಾವು. ಸತ್ಯದಲ್ಲಿ ಹೆಂಗ್ ನಡೆಸ್ತಾನೆ? ಇದು ಸತ್ಯವೇದ, ಸತ್ಯದ ವಾಕ್ಯ. ಯಾರು ಬರ್ದಿದ್ದು? ಪವಿತ್ರಾತ್ಮನು ಪೌಲನ ಮುಖಾಂತರ, ಪವಿತ್ರಾತ್ಮನು ಯೆರೆಮೀಯನ ಮುಖಾಂತರ, ಪವಿತ್ರಾತ್ಮನು ಪೇತ್ರನ ಮುಖಾಂತರ, ಪವಿತ್ರಾತ್ಮನು ಯೆಶಾಯನ ಮುಖಾಂತರ ಬರ್ದಿದ್ದು. ಇದು ಯೆಶಾಯ ಅಲ್ಲ ಬರ್ದಿದ್ದು, ಪೌಲ ಅಲ್ಲ ಬರ್ದಿದ್ದು, ಪವಿತ್ರಾತ್ಮನು ಪೌಲನ ಮುಖಾಂತರ ಬರ್ದಿದ್ದು. ಸೊ ಪೌಲನು ಬರ್ದಿದ್ದು ನಿನಗೆ ಅರ್ಥ ಆಗಬೇಕಂದ್ರೆ ಪವಿತ್ರಾತ್ಮನ ಮುಖಾಂತರ ನೀನು ಓದಿದ್ರೆ ಅದು ನಿನಗೆ ಅರ್ಥವಾಗ್ತದೆ. ಆಮೇನ್. ಪವಿತ್ರಾತ್ಮನು ಪ್ರೇರೇಪಿಸಿದಕ್ಕೆ ಇವರು ಬರ್ದಿದ್ದು. ಈತನ ಪ್ರೇರೇಪಣೆಯಲ್ಲಿ ನೀವು ಓದಿದ್ರೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ವೇದ ವಚನ ಅರಿತು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡು ಪವಿತ್ರಾತ್ಮನೇ. ನೀನು ಪವಿತ್ರಾತ್ಮನ ಸಹಾಯದಿಂದ ಓದಿದ್ರೆ ಇದರಲ್ಲಿರುವಂಥ ಗೂಢಾರ್ಥಗಳು ನೀನು ತಿಳಿದುಕೊಳ್ಳುವವನಾಗಿರ್ತೆ. ಈ ಗೂಢಾರ್ಥಗಳು ನಿನಗೆ ಅರ್ಥವಾದ್ರೆ ಏನಾಗ್ತದೆ? ನೀನು ಬೇರೆ ಸಂಗತಿಯನ್ನು ನೋಡ್ತಿ, ನಿನ್ನ ಕಿವಿ ಬೇರೆ ಸಂಗತಿಯನ್ನು ಕೇಳಿಸ್ತದೆ. ಎಲ್ಲರೂ ಮರಣ ನೋಡ್ತಿರ್ತಾರೆ, ಅಲ್ಲಿ ಸಾಯುವು ಇಲ್ಲಿ ಸಾವು. ನೀನು ಹೇಳ್ತೆ, ನಾನು ಸಾಯುವುದಿಲ್ಲ, ನಾನು ಜೀವಿಸುತ್ತೇನೆ, ದೇವರ ಕ್ರಿಯೆಗಳನ್ನು ನಾನು ಘೋಷಿಸುತ್ತೇನೆ. ಬೇರೆಯವರು ಅದೇ ಪರಿಸ್ಥಿತಿ, ಸತ್ತನೋ ಅಂದ್ರೆ ನಿನಗೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಇಲ್ಲಿರುವಂಥ ಗೂಢಾರ್ಥ ನಿನಗೆ ಗೊತ್ತಾದ್ರೆ ನೀನು ಹೇಳ್ತೆ, ಮಲಗಿದ್ದಾನೆ ಎಬ್ಬಿಸ್ತೀನಿ ಅಂತ.
ಆಮೇನ್. ಬೇರೆಯವ್ರಿಗೆ ರೋಗ ಕಾಣ್ತಿರ್ತದೆ, ನಿನಗೆ ಬಾಸುಂಡೆಗಳು ಕಾಣ್ತಾ ಇರ್ತವೆ. ಆಮೆನ್. ಬೇರೆಯವ್ರಿಗೆ ಖಾಲಿ ಖಾಲಿ, ನನಗೇನಿಲ್ಲ, ನಂದೇನಿಲ್ಲ. ಆದರೆ ಪವಿತ್ರಾತ್ಮ ನಿನಗೇನು ತೋರಿಸ್ತಿರ್ತಾನೆ? ಆತನ ಐಶ್ವರ್ಯವಂತನಾಗಿದ್ರು ನಿನಗೆ ಬಡವನಾದ, ನೀನು ಆತನು ಬಡತನದಲ್ಲಿ ಸೇರೋದ್ರ ಮುಖಾಂತರ ನೀನು ಐಶ್ವರ್ಯವಂತನಾಗುವಂತೆ. ನಿನ್ನ ಕಣ್ಣುಗಳು ಬೇರೆ ನೋಡ್ತವೆ, ನಿನ್ನ ಕಿವಿಗಳು ಬೇರೆ ಕೇಳಿಸ್ಕೊಳ್ತವೆ, ನಿನ್ನ ಹೃದಯ ಬೇರೆ ಅರ್ಥ ಮಾಡಿಕೊಳ್ತದೆ. ಅದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ. ಎಲ್ಲ ಸತ್ಯದಲ್ಲಿ ನಡೆಸುವವನಾಗಿದ್ದಾನೆ. ಸಮಾಜ ನಿನಗೆ ಹೇಳಿಟ್ಟಿರ್ತದೆ, ನೀನು ಕೆಲ್ಸಕ್ಕೆ ಬಾರ್ದವನು, ನಿಮ್ಮ ಫ್ಯಾಮಿಲಿ ನೋಡು, ನಿನ್ನ ಬ್ಯಾಕ್ಗ್ರೌಂಡ್ ನೋಡು, ನಿಮ್ಮ ಅಪ್ಪ ಬಡವ, ನೀನು ಕೂಡ ಬಡವ, ನಿಮ್ಮ ಅಪ್ಪನ ವಿದ್ಯೆ ಇಲ್ಲ, ನಿನಗೆ ವಿದ್ಯೆ ಇಲ್ಲ. ಹೇಳಿ ಹೇಳಿ ನಮ್ಮ ಮೈಂಡ್ ಹಂಗೆ ಟ್ಯೂನ್ ಆಗಿರ್ತತೆ. ಆದರೆ ಪವಿತ್ರಾತ್ಮನು ಸತ್ಯವನ್ನು ಹೇಳ್ತಾನೆ, ನೀನು ಶೂರವೀರನೋ, ನೀನು ತಲೆಯಾಗಿದ್ದಿ, ನೀನು ಮೇಲಕ್ಕಿರ್ತಿ, ನೀನು ಕೆಳಗಿರುವುದಿಲ್ಲ. ಹಲ್ಲೆಲೂಯಾ. ಸತ್ಯದ ಆತ್ಮನು ನಿನ್ನನ್ನು ಸತ್ಯದಲ್ಲಿ ನಡೆಸುವಾಗ, ಈ ಸತ್ಯ ಬರುವಾಗ ನಿನ್ನ ಮನಸ್ಸಿನಲ್ಲಿ ನಂಬಿರುವ ಸುಳ್ಳುಗಳು ಅದು ಮುರಿದು ಹೋಗ್ತದೆ ಪ್ರಿಯರೇ. ಅವಾಗ ನಿನ್ನ ಜೀವಿತ ಬೇರೆ ಚೇಂಜ್ ಆಗ್ತದೆ, ನಿನ್ನ ಮನಸ್ಸು ನೂತನಗೊಳ್ತದೆ. ಆಮೆನ್. ಅವಾಗ ನಿಂದು ಯಾವಾಗ ಮನಸ್ಸು ಚೇಂಜ್ ಆಗ್ತದೋ ನಿನ್ನ ಭಾಷೆ ಚೇಂಜ್ ಆಗ್ತದೆ. ಇಲ್ಲಿ ತಲಂಪುಲು ಎప్పుడు మార్చుతాయో మా మాటలు మారుతాయి. ಆಮೆನ್. ಇಲ್ಲಾಂದ್ರೆ ಅದೇ ಹಳೆ. ಅದಕ್ಕೆ ಅನೇಕರು ಹೊಸ ಸೃಷ್ಟಿ ಆದರೂ ಕೂಡ ಆ ಹಳೆ ಯೋಚನೆ ಇರುವ ಕಾರಣದಿಂದ ಆ ಹೊಸ ಜೀವಿತವನ್ನು ಅವರು ಅನುಭವಿಸ್ತಾ ಇಲ್ಲ. ಯೇಸು ಸ್ವಾಮಿ ಅದೆಲ್ಲ ಕೊಟ್ಟಿದ್ರು ಕೂಡ. ಸ್ವಲ್ಪ ಜನ ತನೆಯಲ್ಲಿ ರೋಗ ಕುಂತು ಬಿಟ್ಟೈತೆ. ನಮ್ಮ ತಾತನಿಗೆ ಅದೇ ರೋಗ ಇತ್ತು, ನಮ್ಮ ಅಪ್ಪನಿಗೆ ಅದೇ ರೋಗ ಇತ್ತು, ನನಗದೇ. ಯಾರು ಹೇಳಿದ್ರು? ನಿಮ್ಮ ತಾತ ನಿಮ್ಮ ಅಪ್ಪ ಬೇರೆ, ನೀನು ಕ್ರಿಸ್ತನಲ್ಲಿದ್ದಿ, ನೀನು ನೂತನ ಸೃಷ್ಟಿಯಾಗಿದ್ದಿ, ಪವಿತ್ರಾತ್ಮನು ನಿನ್ನ ಒಳಗಡೆ ಇದ್ದಾನೆ. ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಂಥ ಪವಿತ್ರಾತ್ಮನು ನಿಮ್ಮ ಒಳಗಡೆ ಇರುವುದಾದ್ರೆ ಸತ್ತಂತ ನಿಮ್ಮ ಮೃತು ದೇಹಗಳನ್ನು ಕೂಡ ಆತನು ಬದುಕಿಸುವವನಾಗಿದ್ದಾನೆ. ನಿಮ್ಮ ತಾತಗೆ ಡಯಾಬಿಟಿಸ್ ಇರ್ಬೋದು, ನಿಮ್ಮ ಅಪ್ಪನಿಗೆ ಡಯಾಬಿಟಿಸ್ ಇರ್ಬೋದು, ನಿನಗೆ ಬರಬೇಕಂತ ಏನು ಗ್ಯಾರಂಟಿ ಇಲ್ಲ. ನೀನು ವ್ಯತ್ಯಾಸ. ಆಮೆನ್. ನಿನ್ನ ಪ್ಯಾನ್ಕ್ರಿಯಗಳನ್ನು ದೇವರು ಜೀವಂತಗೊಳಿಸುವಾತನಾಗಿದ್ದಾನೆ. ಎಷ್ಟು ಇನ್ಸುಲಿನ್ ಬೇಕೋ ಅಷ್ಟು ಇನ್ಸುಲಿನ್ ಬರ್ತದೆ ನಿನ್ನ ದೇಹದಲ್ಲಿ. ಪವಿತ್ರಾತ್ಮನ ಅದನ್ನು ಜೀವಂತಗೊಳಿಸುವವನಾಗಿದ್ದಾನೆ. ಆಮೆನ್. ಇವಾಗ ಹೇಳ್ರಿ, ಯಾವ್ದು ಬೇಕು? ಇಲ್ಲ ಅಂದ್ರೆ ಬರೀ ಗುಳಿಗೆಗಳು 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 ಗುಳುಗುಳು 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 ಗುಳಿಗೆ ಗುಳು ಗುಳು ಗುಳು. ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವವನು ದೊಡ್ಡವನು, ಬಲಿಷ್ಠನ್, ಶಕ್ತಿಶಾಲಿ, ಸರ್ವಜ್ಞಾನಿ. ಲೋಕದ ಜ್ಞಾನ ಬೇರೆ, ಆದರೆ ಪವಿತ್ರಾತ್ಮನ್ ಕೊಡುವ ಜ್ಞಾನ ಪ್ರಕಟಣೆ ಜ್ಞಾನ. ನೀನು ಗುಣ ಆಗೋದು ಮಾತ್ರ ಅಲ್ಲ, ಹೆಂಗೆ ಬೇರೆಯವ್ರನ್ನ ಗುಣ ಮಾಡ್ಬೇಕು ಹೇಳ್ಕೊಡ್ತಾನೆ. ಆಮೇನ್. ಮೂರ್ಖರೇ ಆತನ ಹತ್ರ ಸಹವಾಸ ಮಾಡಲ್ಲ, ಮೂರ್ಖರೇ ಪ್ರಾರ್ಥನೆ ಮಾಡಲ್ಲ. ಇದು ತಿಳ್ಕೊಂಡ್ರೆ ನೀನು ಬೇಕಪ್ಪ, ನನಗೆ ನಿನ್ನ ಜೊತೆಗಿರ್ತೀನಪ್ಪ, ನಾನು ಮಾತಾಡ್ತೀನಪ್ಪ, ವಾಣಿಗಳಲ್ಲಿ ಪ್ರಾರ್ಥಿಸ್ತೀನಪ್ಪ, ಪ್ರಾರ್ಥನೆ ಮಿಸ್ ಮಾಡಲ್ಲಪ್ಪ. ಯಾಕೆ? ನನಗೆ ಲಾಭ. ಆತನ ಜೊತೆಗೆ ಸಹವಾಸ ಮಾಡಿ ನನಗೆ ಲಾಭ. ನನ್ನ ವಿಶ್ವಾಸ ಕಟ್ಟಲ್ಪಡ್ತದೆ. ಆಮೆನ್. ಎಷ್ಟು ಜನ ಆಶೀರ್ವಾದ ಅಂತ ಇದ್ದೀರಿ? ಹಲ್ಲೆಲೂಯಾ. ಬಟ್ ನೀವು ಆತನ ಜೊತೆಗೆ ಸಹವಾಸ ಮಾಡಬೇಕು. ಸ್ವಲ್ಪ ಜನ ಹೆಂಗೆ ಗೊತ್ತಾ, ವಾಕ್ಯ ಸೂಪರ್ ಇತ್ತು, ಮತ್ತೆ ಹೋಗಿ ಯೂಟ್ಯೂಬ್ ಗಂಟೆ ನೋಡೋದು. ಗಂಟೆ ಪ್ರಾರ್ಥನೆ ಮಾಡೋಕೆ ಇಷ್ಟ ಇಲ್ಲ ಅವ್ರಿಗೆ, ಯೂಟ್ಯೂಬ್ ಗಂಟೆ ನೋಡೋಕೆ ಇಷ್ಟ. ಟೈಮ್ ಇಲ್ಲ ಅಂತಲ್ಲ, ಈಗಿನ ಕಾಲದಲ್ಲಿ ಟೈಮ್ ಬರ್ಬಾದ್ ಮಾಡ್ತಾ ಇದೀವಿ ನಾವು, ಟೈಮ್ ಪಾಸ್ ಮಾಡ್ತಾ ಇದೀವಿ ನಾವು. ಆಧುನಿಕ ಜನರ ಒಂದು ಇದೇನಂದ್ರೆ ಟೈಮ್ ಪಾಸ್ ಜಾಸ್ತಿ. ಅಲ್ಲಿ ನೋಡ್ತೀನಿ 4 ಜನ ಸ್ನೇಹಿತರು ಇರ್ತಾರೆ, ಎಲ್ಲೋ ಕಟ್ಟೆ ಕುಂತಿರ್ತಾರೆ, ಎಲ್ಲೋ ನಿಂಗಿರ್ತಾನೆ ಬಗ್ಲಿಗೆ. ಇವ್ರು ಫ್ರೆಂಡ್ಸ್ ಅಂತೆ, ಮಾತಾಡೋದೇ ಬಿಟ್ಟುಬಿಟ್ಟಾರ ಎಲ್ಲ ಹಿಂಗೆ. ನೀವು ಸುಮ್ಮನೆ ದಾರಿಗೆ ಹೋಗುವಾಗ ನೋಡ್ರಿ,
ಹಂಗಾಗ್ಬಿಟ್ಟಿರುತ್ತೆ. ಆ ಫ್ರೆಂಡ್ಗಳು ಬೇಡ, ಈ ಫ್ರೆಂಡ್ ಕೂಡ ಬೇಡ ನಮಗೆ. ಆಮೆನ್. ನಮ್ಮೊಳಗೆ ಎಲ್ಲರೂ ಹೇಳ್ರಿ, ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನನ್ನೊಳಗೆ ವಾಸಿಸುವ ಪವಿತ್ರ ಆತ್ಮನೇ. ಈತನ ಒಳಗೆ ಕಳ್ಸಕ್ಕೆ ನಂಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ಕಳಿಸ್ಬಿಡ್ತಿದ್ದೆ ಇವತ್ತು ಇಲಸ್ಟ್ರೇಷನ್ಗೆ. ಬಗ್ಲಿಗೆ ನಿಲ್ಲಿಸ್ಬೋದು, ಒಳಗೆ ಹೆಂಗೆ ನಿಂದಿರ್ಸ್ಲಿ ಅಂತ ಯೋಚನೆ ಮಾಡ್ತೇನೆ. ನಮಗೆ ಅರ್ಥ ಆಗಕ್ಕ. ಆಮೆನ್. ಆ ಜೀವ ನಮ್ಮಲ್ಲಿದೆ ಪ್ರಿಯರೇ, ಅದು ಕ್ರೈಸ್ತ ಜೀವಿತ. ಕ್ರೈಸ್ತ ಜೀವಿತ ಸುಮ್ಮನೆ ಆಯ್ತವಾರ ಹೆಂಗೋ ಸಂಡೇ ಆಯ್ತವಾರ ಸಭೆಗೆ ಬಂದೆ ಇದು ಬಂದೆ ಅಲ್ಲ, ಇದು ಕ್ರೈಸ್ತ ಜೀವಿತ. ಆಮೆನ್. ಓಕೆ, ಬೇಗ ನೋಡೋಣ ಮುಂದೆ ಏನು ಹೇಳ್ತದೆ. ಥ್ಯಾಂಕ್ ಯು, ನೀವು ಹೋಗ್ರಿ. ಇವುಗಳನ್ನು ಮನುಷ್ಯರ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ಪರಿಶುದ್ಧಾತ್ಮನು ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮಿಕ ಆದವುಗಳೊಂದಿಗೆ ಹೋಲಿಸುತ್ತೇವೆ. ಹಲ್ಲೆಲೂಯಾ. ಇದು ಆತ್ಮ ಸಂಬಂಧವಾದಂಥ ವಿಷಯಗಳು ಆತ್ಮಿಕ ಭಾಷೆಯಲ್ಲಿ ಪವಿತ್ರಾತ್ಮನೂ ಹೇಳಿಕೊಡ್ತಾನಂತೆ. ಆಮೆನ್. ಬಟ್ ಆತನ ಜೊತೆಗೆ ಸಹವಾಸ ಮಾಡಬೇಕು. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಅಂಗೀಕರಿಸುವುದಿಲ್ಲ. ಯಾರು ಪ್ರಾಕೃತ ಮನುಷ್ಯನಂದ್ರೆ ಅನ್ಯ ರಕ್ಷಣೆ ಹೊಂದದೇ ಇರುವವರು. ಪವಿತ್ರಾತ್ಮನ ಅವನಲ್ಲಿಲ್ಲ. ಹೆಂಗಾಗ್ತದ ಅವ್ರಿಗೆ ಅದು ಅರ್ಥ ಆಗಲ್ಲ. ಅದಕ್ಕೆ ಅವ್ರು ನೋಡಿಲ್ಲ, ಅವ್ರ ಕಣ್ಣು ನೋಡಲಿಲ್ಲ, ಅವ್ರ ಕಿವಿ ಕೇಳಲಿಲ್ಲ, ಅವ್ರ ಹೃದಯ ಅರ್ಥ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಅವ್ರ ಭಾಷೆ ಬೇರೆ. ಅದೆಟ್ಲಾಯ್ತದೆ, ಅದೆಂಗಾಗ್ತದೆ? ದೇವರು ಒದಗಿಸ್ತಾನಪ್ಪ, ಹೆಂಗಾಗ್ತದೆ? ಅವನ್ಗೆ ಅರ್ಥ ಆಗಲ್ಲ, ಅವನು ನಗ್ತಾನೆ. ಸ್ವಾಮಿ ಹೇಳ್ದ ಅವಳು ಸತ್ತಿಲ್ಲ, ಮಲಗಿದ್ದಾಳೆ, ಹೆಂಗಾಗ್ತದೆ? ಹುಚ್ಚಿಡ್ತದೇನ? ಪ್ರಾಪಂಚ ಮನುಷ್ಯನಿಗೆ ಏನಾಗಿದೆ? ಮುಂದೆ ಹೋದ್ರೆ ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಅಂಗೀಕರಿಸುವುದಿಲ್ಲ, ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತವೆ. ಅವು ಅವನಿಗೆ ಏನಾಗಿದೆ? ಹುಚ್ಚುತನವಾಗಿದೆ. ಆಮೆನ್. ಯಾಕಂದ್ರೆ ನಾವು ನೋಡ್ತಿದ್ದು ಅವ್ನು ನೋಡಲ್ಲ, ನಾವು ಕೇಳ್ತಿದ್ದು ಅವ್ನು ಕೇಳಲ್ಲ, ನಮ್ಮ ಹೃದಯದಲ್ಲಿ ಆಗ್ತಾ ಇರೋದು ಅವನ್ಗೆ ಅರ್ಥ ಆಗಲ್ಲ. ಕರೆಕ್ಟಾ ಇಲ್ಲ? ಪವಿತ್ರಾತ್ಮನ್ ನನ್ನೊಳಗಿದ್ದ. ನಾನು ಈ ಬೈಬಲ್ ಓದುವಾಗ ಒಳಗಡೆ ಕಲಕಿಸ್ತಾನೆ ಹಂಗೆ ಪವಿತ್ರಾತ್ಮನ್ ನನ್ನಲ್ಲಿ. ಆಮೇನ್ ಅಂತ ಬರ್ತತೆ. ಇದೇ ಜಾಕಿರ್ ನಾಯಕ ಅದೇ ಬೈಬಲ್ ಕೊಡ್ರಿ, ಅವನಿಗೇನು ಅನ್ಸಲ್ಲ. ಅವನ ಯಾವುದೋ ಅರ್ಥ ತೆಗಿತಾನ ಅದ್ರಾಗ. ಯಾಕೆ? ಗ್ರಂಥಕರ್ತನ ಹತ್ರ ಟ್ಯೂಷನ್ಗೆ ಹೋಗಿಲ್ಲ ಅವನು. ಮ್ಯಾಥ್ಸ್ ಟ್ಯೂಷನ್ನು ಫಿಸಿಕ್ಸ್ ಟೀಚರ್ ತಾಗ ಹೋಗ್ತಾ ಇದ್ದಾನೆ ಅವನು. ಮ್ಯಾಥ್ಸ್ ಟ್ಯೂಷನ್ನು ಇಂಗ್ಲೀಷ್ ಟೀಚರ್ ತಾಗ ಹೋಗ್ತಾ ಇದ್ದಾನೆ ಅವನು. ಅವ್ನಿಗೆ ಹೆಂಗೆ ಅರ್ಥ ಬೇಕು? ಬರ್ದಿದ್ದು ಯಾರು? ಪವಿತ್ರ ಆತ್ಮನು. ಆತನ ಜೊತೆ ಕುಂತ್ರೆ ಆತ ಹೇಳ್ಕೊಡ್ತಾನೆ. ಇಲ್ಲಾಂದ್ರೆ ನೀನು ಅರ್ಥ ಮಾಡ್ಕೊಳ್ಳೋದಲ್ಲ, ತಪ್ಪರ್ಥ ನೀನು ಮಾಡಿಕೊಳ್ತೀವಿ. ಆಮೆನ್. ನೆಕ್ಸ್ಟ್ ನೋಡ್ರಿ. ಇಲ್ಲವೇ ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು ಆಗಿರಲಾಗಿ. ಹೆಂಗೆ ತಿಳ್ಕೋಬೇಕದು? ಆತ್ಮಿಕ ವಿಚಾರಗಳು ಆತ್ಮದಿಂದಲೇ ತಿಳ್ಕೊಳ್ಬೇಕು. ಆಮೆನ್. ಇದು ಸ್ವಲ್ಪ ಜನ ಅನ್ಕೊಳ್ತಾರೆ ಪ್ರಕಟಣೆ ಅಂದ್ರೆ ಓದಿರ್ಬೇಕು, ಇಂಗ್ಲಿಷ್ ಬರಬೇಕು, ಕಾನ್ವೆಂಟ್ನಾಗ ಓದಿರ್ಬೇಕು. ಬೇಕಾಗಿಲ್ಲ. ನೀನು ಮ್ಯಾಥ್ಸು, ಸೈನ್ಸು, ಫಿಸಿಕ್ಸು, ಎಕನಾಮಿಕ್ಸು ಅವು ಏನೇನೋ ಕಲಿಬೇಕಂದ್ರೆ ಓಕೆ, ಆ ಕಾಲೇಜು. ಯಾಕಂದ್ರೆ ಅದು ಮೆದುಳಿನಾಗ ಬರೋದು. ಇದು ಮೆದುಳಲ್ಲ, ಆತ್ಮದಲ್ಲಿ ಬರೋದು. ಪೇತ್ರ ಯೋಹಾನರು ಯಾವ ಯೂನಿವರ್ಸಿಟಿಗೆ ಹೋಗಿದ್ರು? ಪೇತ್ರ ಯೋಹಾನರು ಯಾವ ಕಾಲೇಜ್ಗೆ ಹೋಗಿದ್ರು? ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ರು? ಅವ್ರ ಕೆಲಸ ಏನು? ಮೀನು ಹಿಡಿಯೋದು. ಹೆಂಗಿರ್ತದೆ ಬಟ್ಟೆ? ಮೀನು ಹಿಡಿಯೋರ್ದು ವಾಸನೆ ಹೆಂಗಿರ್ತತೆ? ಹೌದಲ್ಲ? ಅವ್ರು ಅವಿದ್ಯಾವಂತರು, ಆದ್ರೆ ಅವ್ರ ಒಳಗಡೆ ಯಾರಿದ್ರು? ಪವಿತ್ರಾತ್ಮ. ಅವ್ರ ಕಣ್ಣು ನೋಡಿದ್ವು. ಯೂನಿವರ್ಸಿಟಿಗೆ ಹೋಗಿ ನೋಡದೇ ಇರುವವರು ನೋಡದೇ ಇರುವಂಥ ಸಂಗತಿ ಇವರ ಆತ್ಮದಲ್ಲಿ ಇವ್ರ ಕಣ್ಣು ನೋಡ್ತಾ ಇತ್ತು, ಕಿವಿ ಕೇಳಿಸ್ಕೊಳ್ತಾ ಇತ್ತು, ಅರ್ಥ ಮಾಡಿಕೊಳ್ತಾ ಇತ್ತು. MBBS ಮಾಡಿ ಇದು ಹೋಗಿ ಅವನ್ನ ಗುಣ ಮಾಡ್ಲಿಕ್ಕಾಗಿಲ್ಲ. ಇವನು ಬೆಳ್ಳಿ ಬಂಗಾರ ಇಲ್ಲ ನಂತಾಗ, ನನ್ನ ಹತ್ರ ಏನಾಯ್ತೋ ನಾನು ಕೊಡ್ತೀನಿ ಅಂತೇಳಿ ಠಕ ಅಂತ ಗುಣ ಮಾಡಿದ. ಆಮೇಲೆ ಅವಾಗ ಇಂಟರ್ನೆಟ್ ಇಲ್ಲ, ಇದಿಲ್ಲ, ಫೋನ್ ಇಲ್ಲ, ಏನಿಲ್ಲ. ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರ ಆತ್ಮನ ಹೇಳ್ತಾನೆ, ಅಲ್ಲಿ ಹೋಗೋ, ಒಬ್ಬರು ಬರ್ತಾರೆ, ಕರೀತಾರೆ,
ನೀನು ಅವ್ರ ಮನೆಗೆ ಹೋಗು, ಯಾವ ಸಂಶಯ ಪಡಬೇಡ, ದೇವ್ರು ತೋರಿಸ್ತಾ ಇದ್ದಾನೆ. ಅವನು ಟಕ್ಕಂತ ಆ ಸ್ವರದ ಪ್ರಕಾರ ಹೋಗ್ತಾನೆ, ಕೊರ್ನೆಲಿಯನ್ ಮನೆಗೆ ಹೋಗ್ತಾನೆ. ಅಲ್ಲಿ ದೇವ್ರು ದೊಡ್ಡ ದೊಡ್ಡ ಕಾರ್ಯ ಆಗ್ತದೆ. ಹೆಂಗೆ? ಆತ್ಮವಶ. ಏನು ಓದ್ಕೊಂಡಿದ್ದ? ಯಾವ ಯೂನಿವರ್ಸಿಟಿ? ಪವಿತ್ರಾತ್ಮನ ಯೂನಿವರ್ಸಿಟಿ. ಆಮೆನ್, ಹಲ್ಲೆಲೂಯಾ. ಇದಕ್ಕೆ ಕಾಲೇಜ್ ಎಜುಕೇಶನ್ ಬೇಕಾಗಿಲ್ಲ. ಪವಿತ್ರಾತ್ಮನ ಹತ್ರ ಸಹವಾಸ ಮಾಡಬೇಕು. ನೀವು ತರಕಾರಿ ಮಾಡ್ತಾ ಇರ್ಬೋದು, ಆದರೆ ದೇವರ ಹತ್ರ ನೀವು ಸಹವಾಸ ಮಾಡ್ರಿ, ಪವಿತ್ರಾತ್ಮನ ಹತ್ರ ಸಹವಾಸ ಮಾಡ್ರಿ, ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಮುಂದೆ ನೋಡ್ರಿ. ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ಆತ್ಮದಿಂದ ನಡೆಸಲ್ಪಡುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ತಾನೆ. ನೆಕ್ಸ್ಟ್. ಆದರೆ ಇವನನ್ನು ಯಾವನೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನು ಯಾರು? ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ನಮಗಾದ್ರೆ ಏನ್ ದೊರಕಿತ್ತು? ಏನ್ ದೊರಕಿದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮೈಂಡಿನಲ್ಲಿ, ನನ್ನ ಮನಸ್ಸಿನಾಗ ಏನಾಯ್ತೋ ಅದು ನಾನು ನಿನಗೆ ಹೇಳ್ಕೊಟ್ರೆ ನನ್ನ ಮನಸ್ಸು ನಿನಗೆ ಬಂದಂಗೆ. ಅದು ಯಾವತ್ತನ ಮನಸ್ಸಿನಾಗ ಏನಾಯ್ತು ಏನೋ ಗೊತ್ತಿಲ್ಲಪ್ಪ. ನಾನು ಬಿಚ್ಚಿದ್ರೆ, ನಾನು ನಿಮಗೆ ಹೇಳಿದ್ರೆ, ರಿವೀಲ್ ಮಾಡಿದರೆ, ತೋರಿಸಿದ್ರೆ ನಿನಗೆ ಗೊತ್ತಾಗ್ತದೆ. ಇವಾಗ ಕ್ರಿಸ್ತನ ಮನಸ್ಸಿನಲ್ಲಿ ನಮಗಾಗಿ, ನಮ್ಮೆಲ್ಲರ ಪರವಾಗಿ ಏನಿದೆ? ಒಳ್ಳೇದಿದೆ ಅಲ್ಲ. ಇವಾಗ ಪವಿತ್ರಾತ್ಮನ ಏನು ಮಾಡ್ತಾನೆ? ಅಲ್ಲಿರೋದು ತೆಗೆದು ನಮಗೆ ಕೊಡ್ತಾನೆ. ಇವಾಗ ಕೊಟ್ಟಾಗ ಏನಾಯ್ತು? ಅಲ್ಲಿದ್ದಿದ್ದೆ ನಮಗೆ ಸಿಕ್ತು. ಅದಕ್ಕೆ ನಮ್ಗೆ ಈ ರೀತಿಯಲ್ಲಿ ನಮ್ಗೆ ಹೆಂಗೆ ಸಿಗ್ತದೆ? ಕ್ರಿಸ್ತನ ಮನಸ್ಸು ನನಗೆ ಸಿಗ್ತದೆ. ಕ್ರಿಸ್ತನ ಮನಸ್ಸಿನಲ್ಲಿ ಏನಿದೆ? ಸ್ವಸ್ಥತೆ ಇದೆ. ಕ್ರಿಸ್ತನ ಮನಸ್ಸಿನಲ್ಲಿ ಇದೆ ಒಳ್ಳೇದು ಮಾಡ್ಬೇಕಂತಿದೆ. ಕ್ರಿಸ್ತನ ಮನಸ್ಸಿನಲ್ಲಿ ಏನಿದೆ? ಇದೇ ದೇವರ ವಾಕ್ಯದಲ್ಲಿ ಪ್ರಕಟವಾಗಿರೋದೇ ಕ್ರಿಸ್ತನ ಮನಸ್ಸು. ನೀನು ತಲೆ ಆಗಿರ್ತಿ, ಬಾಲವಾಗಿರೋದಿಲ್ಲ, ಮೇಲಕ್ಕಿರ್ತಿ, ಕೆಳಗೆ ಇರೋದಿಲ್ಲ, ಸ್ವಸ್ಥ ಮಾಡುವಂಥದ್ದು, ಗುಣ ಮಾಡುವಂಥದ್ದು. ಆಮೇನ್. ಇದೇ ಕ್ರಿಸ್ತನ ಮನಸ್ಸಾಗಿರುವಂಥದ್ದಾಗಿದೆ. ಆಮೆನ್. ಪವಿತ್ರಾತ್ಮನ ಹತ್ರ ಸಹವಾಸ ಮಾಡುವಾಗ ಆ ಸಂಗತಿಗಳು ಪ್ರಕಟಣೆ ಜ್ಞಾನ ಸಿಗ್ತದೆ ನಿಮಗೆ. ಈ ಜ್ಞಾನ ಪಡೀಲಿಕ್ಕೆ ಕಾಲೇಜ್ಗೆ ಹೋಗೋದು ಬೇಕಾಗಿಲ್ಲ. ಪವಿತ್ರಾತ್ಮನ ಹತ್ರ ಕೂತ್ಕೊಳ್ಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬೇಕು, ವಾಣಿಗಳಲ್ಲಿ ಹೆಚ್ಚೆಚ್ಚು ಪ್ರಾರ್ಥಿಸುವಾಗ ಆತನ ನಮ್ಮ ಮನೋನೇತ್ರಗಳನ್ನು ಬೆಳಗಿಸುತ್ತಾನೆ. ಆಮೆನ್. ಆ ಪರಲೋಕದ ಜ್ಞಾನ, ಅದು ಪ್ರಕಟಣೆ ಜ್ಞಾನ, ಪರಲೋಕದ ಜ್ಞಾನ ಆತ್ಮನ ಮುಖಾಂತರ ಬಂದಾಗ ಈ ಭೂಲೋಕದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಪವಿತ್ರಾತ್ಮನೊಂದಿಗೆ ನಡೀಲಿಕ್ಕೆ ಇಷ್ಟಪಡ್ತೀರಿ? ಸಹವಾಸ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಆಮೆನ್. ಬನ್ರಿ ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಕೊಳ್ಳೋಣ, ಪ್ರತಿಯೊಬ್ಬರು ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಕಮಾನ್ ಕಮಾನ್ ಕಮಾನ್. ಓಡಾಡಬೇಡ್ರಿ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಪವಿತ್ರಾತ್ಮನಿಗೆ ಸ್ತೋತ್ರ ಹೇಳ್ರಿ. ಕಣ್ಣು ಮುಚ್ಚ್ರಿ ಪ್ರಿಯರೇ. ಓ, ನಿಮ್ಮ ಒಳಗಡೆ ಇದ್ದಾನಾತನು. ಓ ರಬ ಸಂದ ರಬ ಸಕಥ ರಬ ಲ ರಬ ಕಲ ರಬ. ಒಂದು ವೇಳೆ ವಾಣಿಗಳಲ್ಲಿ ಪ್ರಾರ್ಥಿಸುವ ವರ ಇರುವುದಾದರೆ ಕಮಾನ್, ವಾಣಿಗಳಲ್ಲಿ ಪ್ರಾರ್ಥಿಸಿರಿ ಪ್ರಿಯರೇ. ಓ ಕಲ ರಬ ರಬ ಕಲ ರಬ. ಪವಿತ್ರಾತ್ಮನ ಹತ್ರ ಮಾತನಾಡ್ರಿ. ಎಷ್ಟು ಒಳ್ಳೆ ಸ್ನೇಹಿತನಪ್ಪ, ನಮ್ಮ ಸಂಗಡ ಇದ್ದಿ ಸ್ವಾಮಿ, ನನ್ನ ಒಳಗಡೆ ಇದ್ದಿ ಸ್ವಾಮಿ. ಯೇಸು ನನಗೆಲ್ಲ ಮಾಡಿ ಕೊಟ್ಟಿದ್ದಾನೆ ಸ್ವಾಮಿ. ತಂದೆ ಹತ್ರ ಇದ್ದದ್ದೆಲ್ಲ ಯೇಸುದು, ಯೇಸುವಿನಲ್ಲಿರುವುದೆಲ್ಲ ಪವಿತ್ರಾತ್ಮನೇ ನೀನು ತೆಗೆದುಕೊಂಡು ನನಗೆ ತೋರಿಸ್ತಿ. ಇವತ್ತು ನಾನು ಹೊಂದಿಕೊಳ್ತೇನೆ ದೇವ. ಓ, ನನ್ನ ಕಣ್ಣುಗಳನ್ನು ನೀನು ತೆರೆದಿದ್ದಿ. ಸ್ತೋತ್ರ ದೇವ, ಸ್ತೋತ್ರ. ಹೇಳ್ರಿ ಪವಿತ್ರಾತ್ಮ ಸ್ವಾಮಿ, ನಾನು ನಿನ್ನನ್ನು ತಿಳ್ಕೊಳ್ಬೇಕು, ದೈವಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ಜೊತೆಗೆ ನಾನು ಸಹವಾಸ ಮಾಡ್ತೇನೆ ಸ್ವಾಮಿ. ಓ ಹಾಲೆಲೂಯಾ. ಇವತ್ತು ನನಗೆ ಕಲಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಕಟಣೆ ಜ್ಞಾನ ಅಂದರೆ ಏನು? ಪ್ರಕಟಣೆ ಜ್ಞಾನ ಮಹತ್ವವೇನು? ಪ್ರಕಟಣೆ ಜ್ಞಾನ ನಾನು ಹೇಗೆ ಪಡೆದುಕೊಳ್ಳುವುದು? ಆತ್ಮನ ಸಹವಾಸ ಮುಖಾಂತರ ನಾನು ಪ್ರಕಟಣೆ ಜ್ಞಾನವನ್ನು ಹೊಂದಿಕೊಳ್ಳುವವನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸಮರ್ಪಿಸಿಕೊಳ್ಳಿರಿ ಪ್ರಿಯರೇ. ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿರುವುದಾದ್ರೆ ಏನಿಲ್ಲ, ನೀವು ಆತನೊಂದಿಗೆ ಸಹವಾಸ ಮಾಡ್ರಿ, ದಿನಾಲು ಮಾಡ್ರಿ. ನೋಡ್ರಿ, ದಿನ ಏನಾಗ್ತದೆ? ಮಹಿಮೆಯಿಂದ ಮಹಿಮೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ಅಪಾರವಾದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಆತನು ಮಾಡುವ ಆತನಾಗಿದ್ದಾನೆ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಕರ್ತನೆ, ಇಲ್ಲಿರುವ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ದೇವ. ನಾವೆಲ್ಲರೂ ನಿನ್ನೊಂದಿಗೆ ಸಹವಾಸ ಮಾಡಿ ಈ ಸಭೆ ಕರ್ತನೆ, ನೀನು ತೋರಿಸುವ ಸಂಗತಿಯನ್ನು ನೋಡುವಂತ ಸಭೆ, ಕೇಳುವಂತ ಸಭೆ, ಮಾಡುವಂತ ಸಭೆ ಆಗಲಿ ತಂದೆ. ಅದು ದೇವರೇ ಯೇಸುವಿನ ನಾಮದಲ್ಲಿ ಕರ್ತನೆ. ಸ್ತೋತ್ರ, 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 ಸ್ತೋತ್ರ. ಓ ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಏನೇನು ನಮಗಾಗಿ ಸಿದ್ಧ ಮಾಡಿದ್ಯೋ ಅದೆಲ್ಲ ನಾವು ಹೊಂದಿಕೊಳ್ಳುವಂತೆ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ, ಜೀವ, ಪ್ರಕಟಣೆ, ಜಯ ಯೇಸುವಿನ ನಾಮದಲ್ಲಿ ಕರ್ತನೆ. ಬಾಗಿಲುಗಳು ತೆರೆಯಲ್ಪಡಲಿ, ಉದ್ಯೋಗಗಳು
ಸಂಗತಿಗಳು ದೊರಕಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಆಗದೇ ಇರುವಂತ ಸಂಗತಿಗಳು ಆಗಲಿ, ಗೋಚರ ಮಾಡು ಕರ್ತನೆ ಯೇಸುವಿನ ನಾಮದಲ್ಲಿ. ಜನರು ಏಳಿಗೆಗೆ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಮನಸ್ಸು ನೂತನಗೊಳ್ಳಲಿ ಕರ್ತನೆ. ಹೊಸ ವಿಷಯಗಳನ್ನು ನಾವು ನೋಡುವಂತೆ ತಂದೆಯಾದ ದೇವರೇ ಸ್ತೋತ್ರ ದೇವ. ಪರಲೋಕದ ಸಂಗತಿಗಳನ್ನು ನಾವು ನೋಡುವಂತೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ಫಾದರ್. ನಮ್ಮ ಸಭೆಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗು ಸ್ವಾಮಿ. ಪ್ರಕಟಣೆ ಜ್ಞಾನದಲ್ಲಿ ನಾವು ಬೆಳೆಯುವಂತೆ ಕರ್ತನೆ. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ನಮ್ಮನ್ನು ಅವನ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೆನ್.